So, good evening, all. So, we will start our regular classes. So, this is the last class of this Davison-Gerber experiment. Uh, so, about this dual nature of radiation and matter. In this class, we have studied about the de Broglie hypothesis. So, de Broglie hypothesis ಏನು ಹೇಳುತ್ತೆ ಅಂತ ಹೇಳಿದ್ರೆ, so the de Broglie said that like the radiation, the matter can also exhibit the wave nature. That in order to explain that, he gave the equation for de Broglie wavelength. That equation for de Broglie wavelength is given by lambda is equal to h divided by p. ಹೌದಾ? ಸೊ ಡಿ ಬ್ರಾಗ್ಲಿ ವೇವ್ ಲೆಂತ್ ಏನ್ ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ಡಿ ಬ್ರಾಗ್ಲಿ ಮ್ಯಾಟರ್ ವೇವ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ ದಿ ವೇವ್ಸ್ ಅಸೋಸಿಯೇಟೆಡ್ ವಿತ್ ದಿ ಮೂವಿಂಗ್ ಮಟೀರಿಯಲ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಆಸ್, ಅದನ್ನ ನಾವು ಮ್ಯಾಟರ್ ವೇವ್ಸ್ ಅಂತ ಕರಿತೀವಿ. ಡಿ ಬ್ರಾಗ್ಲಿ ಏನ್ ಮಾಡ್ತಾರೆ, ಸೊ ಅಲ್ಲಿ ನಮ್ಗೆ ಒಂದು ಕ್ವಶನ್ ಬರುತ್ತೆ. ಲೈಟ್ ಏನ್ ಮಾಡ್ತಾರೆ, ಇಟ್ ಇಸ್ ಎಕ್ಸಿಬಿಟಿಂಗ್ ಪಾರ್ಟಿಕಲ್ ನೇಚರ್ ಆಸ್ ವೆಲ್ ಆಸ್ ವೇವ್ ನೇಚರ್. ಲೈಟ್ ನಮಗೆ ಪಾರ್ಟಿಕಲ್ ನೇಚರ್ ಮತ್ತೆ ವೇವ್ ನೇಚರ್ ಎಕ್ಸಿಬಿಟ್ ಮಾಡ್ತಾ ಇದೆ. ಹಾಗಾದ್ರೆ ಮ್ಯಾಟರ್ ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಇನ್ 1924 ಲೂಯಿಸ್ ಡಿ ಬ್ರಾಗ್ಲಿ ಗೇವ್ ದಿ ಹೈಪೋಥಿಸಿಸ್. ಸೊ ಹೈಪೋಥಿಸಿಸ್ ಕೊಟ್ಟು ಏನ್ ಹೇಳ್ತಾರೆ, ಪಾರ್ಟಿಕಲ್ ಏನ್ ಮಾಡ್ತಿದೆ, ಇಟ್ ಇಸ್ ಆಲ್ಸೋ ಎಕ್ಸಿಬಿಟ್ ದಿ ವೇವ್ ನೇಚರ್ and the wave nature associated with it is the wavelength, it is given by lambda is equal to h divided by p ಅಂತ ಅವರು ಹೇಳ್ತಾರೆ. Where this h will be the Planck's constant and p will be the momentum, that is equal to m into v, where m will be the mass of the particle and v will be velocity with which the particle is moving. So ಇಲ್ಲಿ ಏನಾಯ್ತು, the momentum ಮತ್ತೆ wavelength ಅನ್ನ this ಇಲ್ಲಿ indicates the wave nature. ಇದು ಏನ್ ಇಂಡಿಕೇಟ್ ಮಾಡ್ತಿದೆ ಅಂತ ಹೇಳಿದ್ರೆ ಪಾರ್ಟಿಕಲ್ ನೇಚರ್ ಅಂತ ಆಯ್ತು. ಇವೆರಡು ಏನಾಗ್ತಿದೆ, ಇಂಟರ್ ರಿಲೇಟ್ ಆಗ್ತಿದೆ ಅನ್ನೋದನ್ನ ಯಾರು ಕೊಟ್ಟಿದ್ದು, ಡಿ ಬ್ರಾಗ್ಲಿ ಗೇವ್ ದಿಸ್ ಅಬೌಟ್ ದಿಸ್ ವೇವ್ ನೇಚರ್ ಅಂಡ್ ದಿ particle nature. In 1929, he got the Nobel Prize for the discovery of wave nature of electron. So electron ನ wave nature ಅನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ಅವರು ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. According to that experiment, he got the Nobel Prize for the discovery of wave nature of electron ಅಂತ ಆಯ್ತು. So okay, ಅಲ್ಲಿ ನಾವು ಡಿಫರೆಂಟ್ equations ಗಳನ್ನ ಓದಿದ್ವಿ. So the kinetic energy of the electron is given by Ke. It is balanced with the work done. K is equal to E into A ಅಂತ ಆಯ್ತು. But kinetic energy is equal to half mv square ಅಂತಿದೆ, that is equal to E into V ಅಂತ ಆಯ್ತು. ಇದಕ್ಕೆ ನೀವೇನ್ ಮಾಡ್ತೀರಾ, m ಅನ್ನ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಓಕೆ, ಇಲ್ಲಿ ಕೈನೆಟಿಕ್ ಎನರ್ಜಿ K ಅಂತ ಹೇಗೆ ತಗೊಂಡ್ರಿ ಅಂತ ಹೇಳಿದ್ರೆ m ಅನ್ನ ಮಲ್ಟಿಪ್ಲೈ ಮಾಡಬೇಕು, m ಅನ್ನ ಡಿವೈಡ್ ಮಾಡಬೇಕು. ಹೀಗೆ ಮಾಡಿದಾಗ K is equal to, it is half ಆಯ್ತು, m into m, it is m square, v square divided by it will be m ಅಂತ ಆಯ್ತು. But this whole value is taken as p square ಅಂತ ಆಯ್ತು. ಅವಾಗ ಏನಾಯ್ತು, p square divided by 2m ಅಂತ ಆಯ್ತು. ಸೊ ಈ ಇಕ್ವೇಶನ್ ನ ಇಟ್ಕೊಂಡು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸಾಲ್ವ್ ಫಾರ್ p ತಗೊಂಡಾಗ ಇಟ್ ವಿಲ್ ಬಿ ರೂಟ್ ಆಫ್ 2m ಇಂಟು ನಿಮ್ಗೆ k ಅಂತ ಬರುತ್ತೆ. ದೆನ್ ಫೈನಲ್ ಇಕ್ವೇಶನ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h ಡಿವೈಡ್ ಬೈ p ಅಂತ ಇರುತ್ತೆ. ಇದಕ್ಕೆ ನೀವೇನ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, h ಡಿವೈಡ್ ಬೈ ರೂಟ್ ಆಫ್ 2m k ಅಂತ ಬರುತ್ತೆ. ಬಟ್ ದಿ k ವ್ಯಾಲ್ಯೂ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ h ಡಿವೈಡ್ ಬೈ ಇಟ್ ಇಸ್ ರೂಟ್ ಆಫ್ 2 into m into e into v ಅಂತ ಆಗುತ್ತೆ. Where this v will be the accelerating potential, e will be the charge on the electron and m will be the mass of the electron ಅಂತ ಆಗುತ್ತೆ. ಎಲ್ಲಾ ವ್ಯಾಲ್ಯೂಸ್ ಗಳನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿದಾಗ you are getting lambda is equal to, it will be 1.227 divided by root of v ಅಂತ ನಿಮಗೆ ಬರುತ್ತೆ into nanometer ಅಂತ ನಾವು ಅದನ್ನ ಬರೀತೀವಿ. So this is the equation. Value of m ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, e ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, h ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ you are getting 1.227 ಅಂತ ನಿಮಗೆ ಬರುತ್ತೆ over root ಅಂತ ಬರುತ್ತೆ. So this clearly indicates that lambda is directly proportional to 1 divided by root of v ಅಂತ ಹೇಳಿದ್ರೆ ಪೊಟೆನ್ಶಿಯಲ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಈ ಪೊಟೆನ್ಶಿಯಲ್ ಯಾವುದು ಅಂತ ಹೇಳಿದ್ರೆ ಒಂದು ಕ್ಯಾಥೋಡ್ ರೇ ಟ್ಯೂಬ್ ಅನ್ನ ತಗೊಂಡಿರೋ, ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಎ ಕ್ಯಾಥೋಡ್ ರೇ ಟ್ಯೂಬ್ ಅಂತ ಆಯ್ತು. ಇದಕ್ಕೊಂದು ನನಗೆ ಸೈಡ್ ವಿಂಡೋ ಇದೆ, ಹೀಗೆ ಇದು ನನಗೆ ಕ್ಯಾಥೋಡ್ ಆಗಿರುತ್ತೆ, ದಿಸ್ ವಿಲ್ ಬಿ ದಿ ಆನೋಡ್. ಸೊ ಇದಕ್ಕೆ ಏನ್ ಮಾಡ್ತೀವಿ, ಆರ್ ಕನೆಕ್ಟೆಡ್ ಹಿಯರ್, ದಿಸ್ ನೆಗೆಟಿವ್ ಪೊಟೆನ್ಶಿಯಲ್ ಇಲ್ಲಿ ಕನೆಕ್ಟ್ ಮಾಡಿರ್ತೀವಿ, ಇಲ್ಲಿ ನಾವು ಪೊಟೆನ್ಶಿಯಲ್ ನ ಕನೆಕ್ಟ್ ಮಾಡ್ತೀವಿ. ಇಲ್ಲಿ ಇರುತ್ತಲ್ಲ ವಿ ಅನ್ನೋದು, ಸೊ ದಿಸ್ ವಿ ಇಸ್ ಕಾಲ್ಡ್ ಆಸ್, ಇದನ್ನು ನಾವು ಎಕ್ಸಲರೇಟಿಂಗ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಎಕ್ಸಲರೇಟಿಂಗ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ಈ ಎಕ್ಸಲರೇಟಿಂಗ್ ಪೊಟೆನ್ಶಿಯಲ್ ನ ಕೊಟ್ಟಾಗ ಏನಾಗುತ್ತೆ, ಇಲೆಕ್ಟ್ರಾನ್ ಇಲ್ಲಿಂದ ಹೊರಗಡೆ ಬರ್ತಾವೆ, ಇಟ್ ವಿಲ್ ಎಕ್ಸಲರೇಟೆಡ್ ಅಂಡ್ ಇಟ್ ವಿಲ್ ಮೂವ್ ಟುವರ್ಡ್ಸ್ ದಿಸ್ ಆನೋಡ್. ಇದನ್ನ ಕ್ಯಾಥೋಡ್ ಅಂತ ಕರಿತೀವಿ, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಮಿಟರ್.
ದಿಸ್ ಇಸ್ ಕಾಲ್ಡ್ ಆಸ್ ಕಲೆಕ್ಟರ್ ಅಂತಾನು ಕರಿತೀವಿ. ಈ ಪೊಟೆನ್ಶಿಯಲ್ ನಾನು ವೇರಿ ಮಾಡ್ತಾ ಹೋದಂಗೆ ಏನಾಗುತ್ತೆ, ನನಗೆ ಇಲ್ಲಿ ವೇವ್ ಈ ಕಡೆ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಅಂದ್ರೆ ಎಕ್ಸಲರೇಟ್ ಆಗ್ತಾ ಇದೆ. ಸೊ ಅವಾಗ ಏನ್ ಹೇಳ್ತೀವಿ, ದಿ ಲ್ಯಾಂಬ್ಡಾನ ಬರಿಬೇಕು ಅಂತ ಹೇಳಿದ್ರೆ ದಿಸ್ ಲ್ಯಾಂಬ್ಡಾ ಇಸ್ ಪ್ರಪೋರ್ಷನಲ್ ಟು 1/v. ಸೊ ವಿ ಅನ್ನ ವೇರಿ ಮಾಡ್ತಾ ಹೋದಾಗೆ ನನಗೇನ್ ಸಿಗುತ್ತೆ ಅಂತ ಹೇಳಿದ್ರೆ ದಿ ಲ್ಯಾಂಬ್ಡಾ ನನಗೆ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ವಿಲ್ ಎಕ್ಸ್ಪ್ಲೇನ್ ದಿ ಡಿ ಬ್ರಾಗ್ಲಿ ಈಕ್ವೇಶನ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಏನ್ ಓದ್ಬೇಕು ಅಂತ ಹೇಳಿದ್ರೆ, ಯಾವ ಟು ಎಕ್ಸ್ಪ್ಲೇನ್ ದಿ ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. In first year chemistry classes you have studied about the Heisenberg uncertainty principle. So according to Heisenberg uncertainty principle ಅಂತ ಹೇಳಿದ್ರೆ, ಒಂದು ಯಾವುದೋ ಒಂದು ಪಾರ್ಟಿಕಲ್ ನ ತಗೊಂಡಿದ್ದೀರಾ. Let us consider this as a electron. So let this be a electron. Electron ಏನಾಗ್ತಿದೆ, ಮೂವ್ಮೆಂಟ್ ಆಗ್ತಿದೆ. So electron ಮೂವ್ಮೆಂಟ್ ಆಗ್ತಿದೆ ಅಂದ್ರೆ it will possess the momentum P is equal to m into v ಅಂತ ನಮಗೆ ಮೊಮೆಂಟಮ್ ಸಿಗುತ್ತೆ. Electron ಮೂವ್ಮೆಂಟ್ ಆಗ್ಬೇಕಾದ್ರೆ ಏನಾಗ್ತದೆ, is also moving in a wave form because ನಾವೇನ್ ಮಾಡಿದ್ವಿ, ಡಿ ಬ್ರಾಗ್ಲಿ ವೇವ್ ಲೆಂತ್. ಅಕಾರ್ಡಿಂಗ್ ಟು ಡಿ ಬ್ರಾಗ್ಲಿ ವೇವ್ ಲೆಂತ್ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ಎಲೆಕ್ಟ್ರಾನ್ ಆಲ್ಸೋ ಎಕ್ಸಿಬಿಟ್ ದಿ ವೇವ್ ನೇಚರ್ ಅಂತ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಒಂದು ಇಲೆಕ್ಟ್ರಾನ್ ಇದೆ ಅಥವಾ ಏನೋ ಒಂದು ಸಬ್ಅಟಾಮಿಕ್ ಪಾರ್ಟಿಕಲ್ ಇದೆ ಅಂತ ಹೇಳಿದ್ರೆ, ಅದ್ರ ಪೊಸಿಷನ್ ಏನಾದ್ರೂ ನನಗೆ ಎಕ್ಸ್ ಅಂತ ಆಗಿದೆ, ಮೊಮೆಂಟಮ್ ಏನಾದ್ರೂ ನನಗೆ ಪಿ ಅಂತಿದ್ರೆ, ಇಟ್ ಈಸ್ ಏನ್ ಹೇಳ್ತೀವಿ, ಅನ್ಸರ್ಟನ್ ಇನ್ ಮೆಜರಿಂಗ್ ದಿ ಮೊಮೆಂಟಮ್ ಅಂಡ್ ದಿಸ್ ಪೊಸಿಷನ್ ಆಫ್ ದಿ ಪಾರ್ಟಿಕಲ್ ಸೈಮಲ್ಟೇನಿಯಸ್ಲಿ. ಸೊ ಸೈಮಲ್ಟೇನಿಯಸ್ಲಿ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನಾನು ಡೆಲ್ಟಾ ಎಕ್ಸ್ ಅಂತ ಬರ್ತೀನಿ, ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಡೆಲ್ಟಾ ಎಕ್ಸ್ ಇಂಟು ಎಚ್ ಕ್ರಾಸ್ ಅಂತ ಹೇಳಿ. ಮೈಕ್ ಆಫ್ ಮಾಡಿ, ಯಾರು ಮಾತಾಡ್ತಿದ್ದೀರಾ? ಪ್ರಭಾ ಮೈಕ್ ಆಫ್ ಮಾಡಿ. ಸೊ ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಬಿ ಇಸ್ ನಿಯರ್ಲಿ ಈಕ್ವಲ್ ಟು ಎಚ್ ಕ್ರಾಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನನಗೆ ಡೆಲ್ಟಾ ಎಕ್ಸ್ ಅಂತ ಹೇಳಿದ್ರೆ, ಹಿಯರ್ ಡೆಲ್ಟಾ ಎಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಮೆಜರ್ಮೆಂಟ್ ಆಫ್ ಪೊಸಿಷನ್, ಅನ್ಸರ್ಟನಿಟಿ ಇನ್ ಮೆಜರ್ಮೆಂಟ್ ಆಫ್ ಪೊಸಿಷನ್, ಇದನ್ನ ನಾವು ಪೊಸಿಷನ್ ಅಂತ ಕರಿತೀವಿ. ಅಂಡ್ ಡೆಲ್ಟಾ ಪಿ ಅನ್ನೋದು ಇಟ್ ಇಸ್ ಕಾಲ್ಡ್ ಅದನ್ನ ನಾವು ಮೊಮೆಂಟಮ್ ಅಂತ ಕರಿತೀವಿ. ಸೊ ಇಟ್ ವಿಲ್ ಬಿ ನಥಿಂಗ್ ಬಟ್ ಮೊಮೆಂಟಮ್. ಈಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪೊಸಿಷನ್ ನ ಮೆಜರ್ ಮಾಡ್ಬೇಕು. ನೀವು ಪೊಸಿಷನ್ ನ ಮೆಜರ್ ಮಾಡ್ಬೇಕು ಅಂತ ಹೇಳಿದ್ರೆ, it is very difficult, it is indeterminate to find out its momentum. The position ನ ಮೆಜರ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಮೊಮೆಂಟಮ್ ಮೆಜರ್ ಮಾಡೋದಕ್ಕೆ ಆಗೋದಿಲ್ಲ, ಅಥವಾ ಮೊಮೆಂಟಮ್ ನ ನೀವು ಮೆಜರ್ ಮಾಡಬೇಕು ಅಂತ ಹೇಳಿದ್ರೆ ಯು ಕ್ಯಾನಾಟ್ ಮೆಜರ್ ದಿಸ್ ಪೊಸಿಷನ್. ಇದನ್ನ ಏನ್ ಕರಿತೀವಿ, ದಿಸ್ ಇಸ್ ಕಾಲ್ಡ್ as ನಾವು ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಕರಿತೀವಿ. ಇದನ್ನ ಎಚ್ ಕ್ರಾಸ್ ಅಂದ್ರೆ ಏನಪ್ಪಾ, ಎಚ್ ನಮ್ಗೆ ಗೊತ್ತಿದೆ, ಎಚ್ ಕ್ರಾಸ್ ನಮ್ಗೆ ಗೊತ್ತಿಲ್ಲ ನೀವು ಅನ್ಕೊಂಡ್ರೆ, ದಿಸ್ ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ is equal to or nearly equal to the now h by 2 pi ಅಂತ ಕರಿತೀವಿ. ಸೊ h cross ಅಂತ ಹೇಳಿದ್ರೆ it will be h by 2 pi ಅನ್ನ ನಾವು h cross ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನೀವು ಪೊಸಿಷನ್ ನ ಮೆಜರ್ ಮಾಡಬೇಕು ಅಂತ ಹೇಳಿದ್ರೆ, if delta x is equal to 0, ನೀವು delta x is equal to 0, ನೀವು ಪೊಸಿಷನ್ ನ ಮೆಜರ್ ಮಾಡಿದೀರಾ, ಅದೆಲ್ಲಿದೆ ಅಂತ ಹೇಳಿದ್ರೆ 0 ಪೊಸಿಷನ್ ಅಲ್ಲಿ ಇದೆ ಅಂತ ನಿಮಗೆ ಆಯ್ತು. ನನಗೆ ಪೊಸಿಷನ್ ನನಗೆ 0 ಬಂತು ಅಂತ ಹೇಳಿದ್ರೆ, ಈ ಪೊಸಿಷನ್ ನನಗೆ 0 ಇದೆ ಅಂತ ಹೇಳಿದ್ರೆ, ನೀವು ಡೆಲ್ಟಾ ಪಿ ನ ಮೆಜರ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಏನಾಗುತ್ತೆ, ಈ ಡೆಲ್ಟಾ ಪಿ ಗೆ ನೀವು ಸಾಲ್ವ್ ಮಾಡಿದ್ರೆ h ಡಿವೈಡ್ ಬೈ ಬರುತ್ತಾ, h ಡಿವೈಡ್ ಬೈ h ಕ್ರಾಸ್ ಡಿವೈಡೆಡ್ ಬೈ ಯು ಆರ್ ಗೆಟಿಂಗ್ ಡೆಲ್ಟಾ ಎಕ್ಸ್ ಅಂತ ನಿಮಗೆ ಸಿಗುತ್ತೆ. ಅವಾಗ ಡೆಲ್ಟಾ ಎಕ್ಸ್ ನಾನು 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಎನಿಥಿಂಗ್ ಡಿವೈಡ್ ಬೈ 0 ಮಾಡಿದ್ರೆ ಯು ಆರ್ ಗೆಟಿಂಗ್ ದಿ ಇನ್ಫಿನಿಟಿ ನಿಮಗೆ ವ್ಯಾಲ್ಯೂ ಬರುತ್ತೆ. ಅಂತ ಹೇಳಿ ನೀವು ಪೊಸಿಷನ್ ನ ಮೆಜರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಏನಾಗುತ್ತೆ, ದಿಸ್ ಮೊಮೆಂಟಮ್ ನ ಮೆಜರ್ ಮಾಡಿದ್ರೆ ಅದು ಇನ್ಫೈನೈಟ್ ಆಗಿರುತ್ತೆ. ಆರ್ ಇಫ್ ಡೆಲ್ಟಾ ಪಿ ಇಸ್ ಈಕ್ವಲ್ ಟು 0 ಅಂತ ಹೇಳಿದ್ರೆ ಮೊಮೆಂಟಮ್ ಮೆಜರ್ಮೆಂಟ್ ನಿಮ್ಗೆ 0 ಅಂತ ತಗೊಂಡಿದ್ದೀರಾ, ಮೆಜರ್ ಮಾಡಿದ್ದೀರಾ. ಈಗ ನೀವು ಡೆಲ್ಟಾ ಎಕ್ಸ್ ಅನ್ನ ಮೆಜರ್ ಮಾಡ್ಬೇಕು. ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಎಚ್ ಕ್ರಾಸ್ ಡಿವೈಡೆಡ್ ಬೈ ಇಟ್ ವಿಲ್ ಬಿ ಡೆಲ್ಟಾ ಎಕ್ಸ್ ಅಂತ ಆಗುತ್ತೆ. ಸೊ ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಎಚ್ ಕ್ರಾಸ್ ಡಿವೈಡ್ ಬೈ ಡೆಲ್ಟಾ ಪಿ ಅಂತ. ಅವಾಗ ಮೆಜರ್ ಮಾಡಿದ್ರೆ ಏನಾಗುತ್ತೆ, ಎಚ್ ಕ್ರಾಸ್ ಡಿವೈಡ್ ಬೈ 0 ಅಂತ ಆಯ್ತು, ದಟ್ ಇಸ್ ಈಕ್ವಲ್ ಟು ನಿಮಗೆ ಇನ್ಫಿನಿಟಿ ಅಂತ ನಿಮಗೆ ಸಿಗುತ್ತೆ. ಇದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಇಲೆಕ್ಟ್ರಾನ್ ಅನ್ನೋದು ಎಕ್ಸಾಂಪಲ್ ಅಂತ ತಗೊಂಡು ಇಲೆಕ್ಟ್ರಾನ್ ಪೊಸಿಷನ್ ನ ಮೆಜರ್ ಮಾಡಕ್ ಹೋಗ್ತೀರಾ ಅಂತ ಹೇಳಿದ್ರೆ, ನಿಮ್ಗೆ ಪೊಸಿಷನ್ ಮೆಜರ್ ಮಾಡಿದ್ರೆ ನಿಮ್ಗೆ ಮೊಮೆಂಟಮ್ ಸಿಗೋದಿಲ್ಲ. ಮೊಮೆಂಟಮ್ ಮೆಜರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಪೊಸಿಷನ್ ಸಿಗೋದಿಲ್ಲ. ಅದನ್ನೇ ಏನ್ ಕರಿತೀವಿ ಅಂತ ಹೇಳಿದ್ರೆ ಅನ್ಸರ್ಟನಿಟಿ ಅಂತ ನಾವು ಅದನ್ನ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಅನ್ಸರ್ಟನಿಟಿ. ಸರ್ಟನ್ ಅಂತ ಹೇಳಿದ್ರೆ ನೀವು ವ್ಯಾಲ್ಯೂನ ಹೇಳ್ಬೋದು, ಇಷ್ಟೇ ಇದೆ ಅಂತ ಹೇಳ್ಬೋದು, ಓಕೆನಾ. ಬಟ್ ನಿಮ್ಗೆ ಏನೇನಾಗುತ್ತೆ ಅಂತ ಹೇಳಿದ್ರೆ, ನೀವು ಪೊಸಿಷನ್ ಮೆಜರ್ ಮಾಡಬೇಕು ಅಂದ್ರೆ ಮೊಮೆಂಟಮ್ ಸಿಗೋದಿಲ್ಲ, ಮೊಮೆಂಟಮ್ ನ ಮೆಜರ್ ಮಾಡಬೇಕು ಅಂತ ಹೇಳಿದ್ರೆ ಪೊಸಿಷನ್ ಸಿಗೋದಿಲ್ಲ. ಇದನ್ನ ಏನ್ ಕರೀತೀವಿ, ದಿಸ್ ಇಸ್ ಕಾಲ್ಡ್ ಆಸ್ ನಾವು ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ನಾವು ಕರಿತೀವಿ. ದಿಸ್ ಇಸ್ ಓನ್ಲಿ ದಿಸ್ ಒನ್ ಇಟ್ ಇಸ್ ಇಂಪಾರ್ಟೆಂಟ್. ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಎಚ್ ಕ್ರಾಸ್ ಅಂತ.
ಓಕೆ. ಸೊ ಇದನ್ನ ನಾವು ಅನ್ಸರ್ಟೆಡ್ ಪ್ರಿನ್ಸಿಪಲ್ ಅಂತ ನಾವು ಕರಿತೀವಿ. ಯಾಕೆ ಇದು ಅನ್ಸರ್ಟೆಡ್ ಪ್ರಿನ್ಸಿಪಲ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಟ್ ವಿಲ್ ಎಕ್ಸ್ಪ್ಲೈನ್ ದಿ ವೇವ್ ನೇಚರ್ ಅಂಡ್ ದಿ ಪಾರ್ಟಿಕಲ್ ನೇಚರ್ ಆಫ್ ದಿ ಇದು ಒಂದು ಪಾರ್ಟಿಕಲ್ ನ ನಮಗೆ ಹೇಳಬೇಕು. ಸೊ ಅದನ್ನ ನಾವು ಇಟ್ಕೊಂಡು ಹೈಸೆನ್ಬರ್ಗ್ ಅನ್ಸರ್ಟೆಡ್ ಪ್ರಿನ್ಸಿಪಲ್ ನಾವು ಹೇಳ್ತೀವಿ. ಓಕೆ, ಗೊತ್ತಾಯ್ತಾ? ಹೈಸೆನ್ಬರ್ಗ್ ಅನ್ಸರ್ಟೆಡ್ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ಇಟ್ ಈಸ್ ಡಿಫಿಕಲ್ಟ್ ಆರ್ ಅನ್ಸರ್ಟನ್ ಇನ್ ಮೆಜರಿಂಗ್ ಬೋತ್ ಪೊಸಿಷನ್ ಅಂಡ್ ದಿ ಮೊಮೆಂಟಮ್ ಆಫ್ ಪಾರ್ಟಿಕಲ್ ಸೈಮಲ್ಟೇನಿಯಸ್ಲಿ. ಓಕೆ, ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ದು ಡೇ ಟು ಡೇ ಲೈಫಿಗೆ ನಾವು ತಗೊಂಡ್ರೆ, ಈಗ ನೀವು ಒಂದ್ ಪ್ಲೇಸ್ ಅಲ್ಲಿ ನೀವು ಕುತ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಕುತ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೀವು ಡೆಲ್ಟಾ ಏನು ಮೆಜರ್ ಮಾಡಕ್ ಹೋಗ್ತಿದ್ದೀರಿ. ಸೊ ಡೆಲ್ಟಾ ಎಕ್ಸ್ ನೀವು ಮೆಜರ್ ಮಾಡ್ತೀರಾ ಅಂತ ಹೇಳಿದ್ರೆ ಇವರ ಮೊಮೆಂಟಮ್ ಏನಾಗ್ಬೇಕು. ಸೊ ಇಫ್ ಯು ಆರ್ ಸ್ಟ್ಯಾಂಡಿಂಗ್, ಯಾವ್ದೋ ಒಂದು ಪೊಸಿಷನ್ ಅಲ್ಲಿ ನೀವು ನಿಂತ್ಕೊಂಡಿದ್ದೀರಾ. ಸೊ ಇದು ನೀವು ನಿಂತ್ಕೊಂಡಿದ್ದೀರಾ ಮಾಡುವಾಗ ಮೂವ್ಮೆಂಟ್ ಅಲ್ಲಿ ಇದ್ರೆ, ಇಫ್ ಯು ಆರ್ ಮೂವಿಂಗ್ ಯು ವಿಲ್ ಎಕ್ಸ್ಪೀರಿಯನ್ಸ್ ಮೊಮೆಂಟಮ್. ಟಿ ಇಸ್ ಈಕ್ವಲ್ ಟು ನಿಮ್ಗೆ ಎಂ ಇಂಟು ವಿ ಅಂತ ಬರುತ್ತೆ. ಓನ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಓಕೆ, ಇಫ್ ಯು ಆರ್ ಲಿಟ್ ಎ ಪರ್ಸನ್, ಯಾವ್ದೋ ಒಂದು ಯಾರೊಬ್ರು ಪರ್ಸನ್ ಇದೆ, ಅವರು ಮೂವ್ಮೆಂಟ್ ಅಲ್ಲಿ ಇದ್ದಾಗ, ಮೂವಿಂಗ್ ಅಲ್ಲಿ ಇದ್ದಾಗ, ಸೊ ವೆನ್ ಈಸ್ ಇನ್ ಮೂವಿಂಗ್ ದಿ ಮೊಮೆಂಟಮ್ ಪಿ ಇಸ್ ಈಕ್ವಲ್ ಟು ನಿಮ್ಗೆ ಏನ್ ಬರುತ್ತೆ, ಎಂ ಇಂಟು ವಿ ಅಂತ ನಿಮಗೆ ಸಿಗುತ್ತೆ. ಓಕೆ, ಅವನೇನೋ ರೆಸ್ಟ್ ಅಲ್ಲಿ ಇದ್ದಾನೆ. ವೆನ್ ಇಟ್ ಈಸ್ ಇನ್ ರೆಸ್ಟ್ ಅಂತ ಹೇಳಿದಾಗ ನಿಮ್ ಮೊಮೆಂಟಮ್ ಏನಾಗಬೇಕು, ಇನ್ ರೆಸ್ಟ್ ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ರೆಸ್ಟ್ ಅಂತ ಹೇಳಿದ್ರೆ ಮೊಮೆಂಟಮ್ ಪಿ ಇಸ್ ಈಕ್ವಲ್ ಟು ನಿಮ್ಗೆ 0. ಯಾಕೆ ಪಿ ಇಸ್ ಈಕ್ವಲ್ ಟು 0? ವಿ ಇಸ್ ಈಕ್ವಲ್ ಟು 0. ಆಗ ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ ಇಟ್ ವಿಲ್ ಬಿ ನಿಮ್ಗೆ ಏನಾಗುತ್ತೆ 0 ಸಿಗುತ್ತೆ. ಆಯ್ತಾ? ಇದೇ ಕೇಸ್ ನಾವ್ ಇಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ ಪೊಸಿಷನ್ ನೀವೇನ್ ಮಾಡ್ಬೇಕು, ನಿಮ್ಗೆ ಮೊಮೆಂಟಮ್ ರೆಸ್ಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಏನಾಯ್ತು, ನಿಮ್ಗೆ ಪೊಸಿಷನ್ ವ್ಯಾಲ್ಯೂ ನಿಮ್ಗೆ ಸಿಗುತ್ತೆ ಪಿ ಇಸ್ ಈಕ್ವಲ್ ಟು 0. ಇದಕ್ಕೆ ನೀವೇನ್ ಮಾಡ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ ನಿಮ್ಗೆ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಎಚ್ ಕ್ರಾಸ್ ಡಿವೈಡ್ ಬೈ ನಿಮ್ಗೆ ಡೆಲ್ಟಾ ಪಿ ಅಂತ ನಿಮ್ಗೆ ಸಿಗುತ್ತೆ. ಈ ಪೊಸಿಷನ್ ಮೆಜರ್ ಮಾಡ್ಬೇಕು ಅಂತ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಎಚ್ ಕ್ರಾಸ್ ಡಿವೈಡ್ ಬೈ ಮೊಮೆಂಟಮ್ ಎಷ್ಟು ಬಂದ್ರೆ ನಿಮ್ಗೆ 0 ಸಿಕ್ತು. ಅವಾಗ ಏನಾಯ್ತು, ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಇನ್ಫಿನಿಟಿ ಅಂತ ಆಯ್ತು. ಇದು ನಮ್ಗೆ ಬರೋದಿಲ್ಲ, ಓನ್ಲಿ ಫಾರ್ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್ ಲೈಕ್ ಇಲೆಕ್ಟ್ರಾನ್ಸ್, ಪ್ರೋಟಾನ್ ಅಂಡ್ ಇವಕ್ಕೆ ಏನ್ ಮಾಡ್ತೀವಿ, ಇದನ್ನ ನಾವು ಯೂಸ್ ಮಾಡ್ತೀವಿ. ಆಯ್ತಾ? ಮೊಮೆಂಟಮ್ ನ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ ಇದು ಸಿಗೋದಿಲ್ಲ. ಈಗ ರೆಸ್ಟ್ ಅಲ್ಲಿ ಇದೆ, ಇದು ರೆಸ್ಟ್ ಅಲ್ಲಿ ಇದೆ ಅಂತ ಹೇಳಿದಕ್ಕೆ ನಿಮ್ಗೆ ಏನಾಯ್ತು, ರೆಸ್ಟ್ ನೀವು ಡೆಲ್ಟಾ ಎಕ್ಸ್ ಅನ್ನ ಮೆಜರ್ ಮಾಡ್ಕೋಬಹುದು. ಅದಕ್ಕೆ ಮೊಮೆಂಟಮ್ ನನಗೆ 0. ಮೂವಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಇದು ನನಗೆ ಏನಾಗೋದಿಲ್ಲ, ಇದು ನನಗೆ 0 ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಿರುತ್ತೆ. ಪೊಸಿಷನ್ ನನಗೆ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ನನಗೆ 0 ಅಂತ ಆಗುತ್ತೆ. ಇದನ್ನ ನೀವು ಮೆಜರ್ ಮಾಡ್ಬೇಕು ಅಂತ ಹೇಳಿದ್ರೆ ಇದು ನಿಮ್ಗೆ ಸಿಗೋದಿಲ್ಲ. ಅದ ನೀವು ಡೆಲ್ಟಾ ಪಿ ಅನ್ನ ಮೆಜರ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಡೆಲ್ಟಾ ಎಕ್ಸ್ ಸಿಗೋದಿಲ್ಲ. ಇದನ್ನ ನಾವ್ ಏನ್ ಮಾಡ್ತೀವಿ, ಅನ್ಸರ್ಟನಿಟಿ ಅಂತ ನಾವು ಅದನ್ನ ಕರಿತೀವಿ. ಸೊ ದಿಸ್ ವಿಲ್ ಬಿ ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. Okay, it is uncertain in measuring both momentum as well as the position simultaneously. Simultaneously measure ಮಾಡೋಕೆ ಅದು ಆಗೋದಿಲ್ಲ ಅಂತ ನಾನು ಹೇಳ್ತೀನಿ. ಸೊ ಇದು ನನಗೆ ಹೈಸೆನ್ಬರ್ಗ್ ಅನ್ಸರ್ಟೆಡ್ ಪ್ರಿನ್ಸಿಪಲ್. ಸೊ ಯಾರಿಗಾದ್ರೂ ಡೌಟ್ ಇದ್ರೆ ಅದನ್ನ ಕೇಳಿ. ಸೊ ವಿಲ್ ಚೆಕ್. ಸೊ ಸೆಂಟೆನ್ಸ್ ನಾನು ಹೇಳ್ತೀನಿ. ಸೊ ಇಟ್ ಇಸ್ ಅನ್ಸರ್ಟನ್, ಯಾರಿದು ಅತಿಯ. ಸೊ ಇಟ್ ಇಸ್ ಅನ್ಸರ್ಟನ್ ಇನ್ ಮೆಜರಿಂಗ್ ಬೋತ್ position and momentum of the particle simultaneously. Okay, it is uncertain. ನಿಮಗೆ ಅಲ್ಲಿ ಕಳಿಸ್ತೀನಿ ಬುಕ್ ಅಲ್ಲಿ ನಿಮಗೆ ಸಿಗುತ್ತೆ. ಇಟ್ ಇಸ್ ಅನ್ಸರ್ಟನ್ ಇನ್ ಮೆಜರಿಂಗ್ ಬೋತ್ ಮೊಮೆಂಟಮ್ ಅಂಡ್ ದಿಸ್ ಪೊಸಿಷನ್ ಸೈಮಲ್ಟೇನಿಯಸ್ಲಿ. ಸೈಮಲ್ಟೇನಿಯಸ್ಲಿ ಒಂದಿಂದ ಒಂದು. ಈಗ ಪೊಸಿಷನ್ ನೀವು ಕಂಡಿಡಿದ್ರಿ ಅಂತ ಹೇಳಿದ್ರೆ ಮೊಮೆಂಟಮ್ ಎರಡು ನಿಮ್ಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಸೈಮಲ್ಟೇನಿಯಸ್ ಅಂತ ಕರಿತೀವಿ. ಬಟ್ ಇಲ್ಲಿ ನೀವು ಮೊಮೆಂಟಮ್ ನ ಮೆಜರ್ ಮಾಡಕ್ ಹೋದ್ರೆ ನಿಮಗೆ ಪೊಸಿಷನ್ ಸಿಗೋದಿಲ್ಲ, ಪೊಸಿಷನ್ ಮೆಜರ್ ಮಾಡಕ್ ಹೋದ್ರೆ ನಿಮಗೆ ಮೊಮೆಂಟಮ್ ಸಿಗೋದಿಲ್ಲ. ಇದನ್ನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಕರಿತೀವಿ. ಸೊ ಅರ್ಥ ಆಯ್ತಾ ಎಲ್ರಿಗೂ? ಯಾರಿಗಾರು ಅರ್ಥ ಆಗದಿದ್ರೆ ಕೇಳಿ. ಸೊ ಇದು ಲಾಸ್ಟ್ ಕಾನ್ಸೆಪ್ಟ್ ಇದೆ. ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದೆ, ಅದನ್ನ ನಾನು ಹೇಳ್ತೀನಿ ಎಕ್ಸ್ಪೆರಿಮೆಂಟ್ ಹೇಗೆ ಅಂತ. ಅರ್ಥ ಆಯ್ತಾ? ಇಟ್ ಈಸ್ ಅನ್ಸರ್ಟನ್ ಇನ್ ಮೆಜರಿಂಗ್ ಬೋತ್ ಪೊಸಿಷನ್ ಅಂಡ್ ಮೊಮೆಂಟಮ್ ಆಫ್ ಎ ಪಾರ್ಟಿಕಲ್ ಸೈಮಲ್ಟೇನಿಯಸ್ಲಿ. ಸೊ ಸೈಮಲ್ಟೇನಿಯಸ್ಲಿ ಅದು ಮೆಜರ್ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಕರಿತೇವೆ. ಅರ್ಥ ಆಯ್ತಾ ಎಲ್ರಿಗೂ? ಸೊ ರಮೇಶ್, ಅಂಕಿತಾ, ಪ್ರಭಾ, ದೀಕ್ಷಿತಾ, ಅತ್ತಿಯಾ. ಸೊ ಅತ್ತಿಯಾ ರಿಪ್ಲೈ ಮಾಡಿದ್ದಾರೆ. ಸೊ ಜೀಶಾನ್, ದಿಸ್ ಇಸ್ ಓನ್ಲಿ ಸ್ಮಾಲ್ ಕಾನ್ಸೆಪ್ಟ್. ಓಕೆ, ಜಸ್ಟ್ ಒಂದು ಡೆಫಿನೇಷನ್, ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ. ಸೊ ಇದು ಆಯ್ತಾ? ಸೊ ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ಇದೆ. So explain once again. Okay, so Jishan. So just wait.
ಸೊ ಇದು ನನಗೆ ಅನ್ಸರ್ಟನ್ ಅಂತ ಹೇಳಿದ್ರೆ, ಅನ್ಸರ್ಟನಿಟಿ ಅಂತ ಹೇಳಿದ್ರೆ ದೇರ್ ಇಸ್ ನೋ ಸರ್ಟನ್ ವ್ಯಾಲ್ಯೂ, ಒಂದು ಎಕ್ಸಾಕ್ಟ್ ವ್ಯಾಲ್ಯೂ ನಿಮ್ಗೆ ಸಿಗೋದಿಲ್ಲ, ಅದನ್ನೇನ್ ಕರಿತೀವಿ ನಾವು ಅನ್ಸರ್ಟನ್ ಅಂತ ಕರಿತೀವಿ. ಇದನ್ನ ಯಾರು ಕೊಟ್ಟಿದ್ದು ಈ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ಹೈಸನ್ಬರ್ಗ್ ಗೇವ್ ದಿಸ್ ಪ್ರಿನ್ಸಿಪಲ್, ಅದನ್ನ ನಾವು ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ನಾವು ಅದನ್ನ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರೋ ಹಾಗೆ ಎಕ್ಸಾಂಪಲ್ ಕೊಟ್ಟಿರೋ ಹಾಗೆ ನೀವು ಯಾವ್ದೋ ಒಂದು ಆಬ್ಜೆಕ್ಟ್ ನಿಮ್ಗೆ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಓಕೆ, ದಿ ಆಬ್ಜೆಕ್ಟ್ ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಈಗ ಮೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ಮೂವಿಂಗ್ ಮೀನ್ಸ್ ಇಟ್ ವಿಲ್ ಎಕ್ಸ್ಪೀರಿಯನ್ಸ್, ಇಟ್ ವಿಲ್ ಹ್ಯಾವ್ ದಿ ಮೊಮೆಂಟಮ್. ಮೊಮೆಂಟಮ್ ಇಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ. ಅದು ಯಾವಾಗ ನನಗೆ ಮೂವಿಂಗ್ ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ವೆನ್ ಇಟ್ಸ್ ವೆಲಾಸಿಟಿ ಚೇಂಜಸ್. ಸೊ ವೆಲಾಸಿಟಿ ನನಗೆ ವೇರಿ ಆಗ್ತಿರುತ್ತೆ ಅಥವಾ ಕಾನ್ಸ್ಟೆಂಟ್ ವೆಲಾಸಿಟಿ ಮೂವ್ಮೆಂಟ್ ಆಗ್ತಿದೆ ಅಂತ ಹೇಳಿದ್ರೆ ಐ ಕ್ಯಾನ್ ಸೇ ದಟ್ ಇಟ್ ಎಕ್ಸಿಬಿಟ್ಸ್ ದಿ ಮೊಮೆಂಟಮ್ ಅಂತ ಹೇಳ್ಬೋದು. ಓಕೆ, ಪೊಸಿಷನ್ ಅಂತ ಹೇಳಿದ್ರೆ ನೀವು ಈ ಪಾಯಿಂಟ್ ಅಲ್ಲಿ ತಗೊಳ್ತೀರಾ, ಈ ಪಾಯಿಂಟ್ ಅಲ್ಲಿ ಪೊಸಿಷನ್ ಎಷ್ಟಿರುತ್ತೆ ಅಂತ ಹೇಳಿ ಅದನ್ನ ನಾವು ಡೆಲ್ಟಾ ಎಕ್ಸ್ ಅಂತ ಕರಿತೀವಿ. ಈಗ ಒಂದು ಆಬ್ಜೆಕ್ಟ್ ನನಗೆ ಮೂವ್ಮೆಂಟ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಈ ಪೊಸಿಷನ್ ನೀವು ಮೆಜರ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಪೊಸಿಷನ್ ಮೆಜರ್ ಮಾಡಕ್ ಹೋದ್ರೆ ನಿಮ್ಗೆ ಮೊಮೆಂಟಮ್ ಎಷ್ಟಿದೆ ಅಂತ ನಿಮಗೆ ಸಿಗೋದಿಲ್ಲ. ಯಾವ ಪಾಯಿಂಟ್ ಅಲ್ಲಿ? ಈ ಪಾಯಿಂಟ್. ಓಕೆ, ಅಥವಾ ನೀವ್ ಏನ್ ಮಾಡ್ತೀರಾ, ಮೊಮೆಂಟಮ್ ಎಷ್ಟಿದೆ ಅಂತ ಮೆಜರ್ ಮಾಡಕ್ ಹೋದ್ರೆ ಯು ವಿಲ್ ನಾಟ್ ಗೆಟ್ ದಿಸ್ ಪೊಸಿಷನ್. ಸೊ ಸೈಮಲ್ಟೇನಿಯಸ್ ಆಗಿ ನಿಮ್ಗೆ ದಿ ಪೊಸಿಷನ್ ಅಂಡ್ ದಿ ಮೊಮೆಂಟಮ್ ನ ಸೈಮಲ್ಟೇನಿಯಸ್ಲಿ ಎಕ್ಸ್ಪ್ಲೇನ್ ಮಾಡಕ್ ಆಗೋದಿಲ್ಲ ಅನ್ನೋದನ್ನ ಏನ್ ಹೇಳ್ತೀವಿ ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ನಾವು ಕರಿತೀವಿ. ಓಕೆ, ಮೂವಿಂಗ್ ಅಂತ ಹೇಳಿದ್ರೆ ಪಿ ಇಸ್ ಈಕ್ವಲ್ ಟು ನಿಮ್ಗೆ ಇಟ್ ವಿಲ್ ಬಿ ನಾನ್ ಜೀರೋ ವ್ಯಾಲ್ಯೂ ನಿಮ್ಗೆ ಸಿಕ್ಕಿದೆ. ಈಗ ನೀವು ಮೂವ್ಮೆಂಟ್ ಮಾಡ್ತಿದ್ದೀರಾ ಅಂದ್ರೆ ನೀವೇನ್ ಮಾಡ್ಬೇಕು, ಹೈಸನ್ಬರ್ಗ್ ಗೇವ್ ದಿ ಇಕ್ವೇಶನ್ ಆಸ್ ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಎಚ್ ಕ್ರಾಸ್ ಅಂತ ನಾವು ಅದನ್ನ ಅವರು ಕೊಟ್ಟಿದ್ದಾರೆ. ಈ ಎಚ್ ಕ್ರಾಸ್ ಅಂತ ಹೇಳಿದ್ರೆ ಇದನ್ನ ಎಚ್ ಬೈ 2π ಅಂತಾನು ನಾವು ಹೇಳ್ತೇವೆ. ಸೊ ಎಚ್ ಕ್ರಾಸ್ ಎಚ್ ಬೈ 2π. ಡೆಲ್ಟಾ ಎಕ್ಸ್ ಅಂತ ಹೇಳಿದ್ರೆ ಅನ್ಸರ್ಟನಿಟಿ ಇನ್ ಮೆಜರಿಂಗ್ ದಿ ಪೊಸಿಷನ್, ಇದು ನನಗೆ ಪೊಸಿಷನ್ ನ ಕೊಡುತ್ತೆ. ಇದು ನನಗೆ ಏನ್ ಕೊಡುತ್ತೆ ಅಂತ ಹೇಳಿದ್ರೆ ಮೊಮೆಂಟಮ್ ನ ಕೊಡುತ್ತೆ. ಇಟ್ ವಿಲ್ ಗಿವ್ ದಿ ಮೊಮೆಂಟಮ್ ಅಂತ. ಈಗ ನೀವೇನ್ ಮಾಡ್ಬೇಕು, ಒಂದು ಆಬ್ಜೆಕ್ಟ್ ನಿಮಗೆ ಮೂವ್ಮೆಂಟ್ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಮೊಮೆಂಟಮ್ ಇರುತ್ತೆ. ಈ ಮೂವ್ಮೆಂಟ್ ಆಗ್ಬೇಕಾದ್ರೆ ನೀವೇನ್ ಮಾಡ್ಬೇಕು, ಪೊಸಿಷನ್ ನ ಮೆಜರ್ ಮಾಡಕ್ ಹೋಗ್ತೀರಾ. ಈ ಪೊಸಿಷನ್ ನ ಮೆಜರ್ ಮಾಡಕ್ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಅದೇನಾಗುತ್ತೆ, ನಿಮ್ಗೆ ಪೊಸಿಷನ್ ನಿಮ್ಗೆ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂತ ಹೇಳಿದ್ರೆ ನೀವು ಪೊಸಿಷನ್ ತಗೋಬೇಕು. ಡೆಲ್ಟಾ ಪೊಸಿಷನ್ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಸಾರಿ ಡೆಲ್ಟಾ ನಿಮ್ ಪೊಸಿಷನ್ ಮಾಡಕ್ ಹೋದಾಗ ಏನಾಯ್ತು, ನಿಮ್ಗೆ ಮೂವ್ಮೆಂಟ್ ಆಗ್ತಿದೆ ಅಂದ್ರೆ ಪೊಸಿಷನ್ ಇಯರ್ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು 0. ಈ ಡೆಲ್ಟಾ ಎಕ್ಸ್ 0 ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ಸೊ ಡೆಲ್ಟಾ ಪಿ ಇಸ್ ಈಕ್ವಲ್ ಟು, ಸೊ ಈಕ್ವೇಶನ್ ತಗೋಬೇಕು. ಸೊ ಇಲ್ಲಿ ಬರೀತೀನಿ ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಎಚ್ ಕ್ರಾಸ್ ಅಂತ ಬರೀತೀನಿ. ನಿಮ್ಗೆ ಏನ್ ಮಾಡ್ಬೇಕು, ಇಲ್ಲಿ ಮೂವ್ಮೆಂಟ್ ಆಗ್ತಿದೆ ಅಂತ ಹೇಳಿದ್ರೆ ಮೊಮೆಂಟಮ್ ನಿಮ್ಗೆ ಚೇಂಜ್ ಆಗ್ತಿದೆ, ಬಟ್ ಪೊಸಿಷನ್ ಇಸ್ ಈಕ್ವಲ್ ಟು ನಿಮ್ಗೆ 0 ಅಂತ. ಈಗ ನೀವೇನ್ ಮಾಡಿ, ನಿಮ್ಗೆ ಮೊಮೆಂಟಮ್ ಬೇಕು, ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಎಚ್ ಕ್ರಾಸ್ ಡಿವೈಡ್ ಬೈ ಡೆಲ್ಟಾ ಎಕ್ಸ್ ಅಂತ. ಸೊ ಮೂವ್ಮೆಂಟ್ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಎಕ್ಸಾಕ್ಟ್ ಪೊಸಿಷನ್ ಇಲ್ಲ. ನೀವು ಇಲ್ಲಿ ಮೆಜರ್ ಮಾಡಕ್ ಹೋಗ್ತೀರಾ, ಅದು ಇಲ್ಲಿಗೆ ಹೋಗಿರುತ್ತೆ, ಅಥವಾ ಇಲ್ಲಿ ನೋಡಕ್ ಹೋಗ್ತೀರಾ ಅದು ಈ ಕಡೆ ಹೋಗಿರುತ್ತೆ, ಇಲ್ಲಿ ನೋಡಕ್ ಹೋಗ್ತೀರಾ ಈ ಕಡೆ ಹೋಗಿರುತ್ತೆ. ನೀವು ಎಲ್ಲಿ ನೋಡ್ಬೇಕಂತ ಇರ್ತೀರಲ್ಲ ಆ ಪೊಸಿಷನ್ ನಿಮ್ಗೆ ಸಿಗೋದಿಲ್ಲ. ಅವಾಗ ಏನ್ ಹೇಳ್ತೀವಿ, ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಎಚ್ ಕ್ರಾಸ್ ಡಿವೈಡ್ ಬೈ ಡೆಲ್ಟಾ ಎಕ್ಸ್ ಅಂತ. ಅವಾಗ ಏನಾಯ್ತು, ಎಚ್ ಕ್ರಾಸ್ ಡಿವೈಡ್ ಬೈ 0 ಅಂತ ಆಯ್ತು. ಸೊ ಎನಿಥಿಂಗ್ ಡಿವೈಡ್ ಬೈ 0 ಇಟ್ ವಿಲ್ ಬಿ ದಿ ಇನ್ಫಿನಿಟಿ ಅಂತ ಆಯ್ತು. ನಿಮ್ಗೆ ಡೆಲ್ಟಾ ಪೊಸಿಷನ್ ನಿಮ್ಗೆ 0 ಸಿಕ್ತು, ಬಟ್ ನಿಮ್ಗೆ ಏನಾಗುತ್ತೆ ಡೆಲ್ಟಾ ಪಿ ಇಟ್ ಇಸ್ ಡಸ್ ನಾಟ್ ಮೆಜರೇಬಲ್. ಇದನ್ನ ನಿಮ್ಗೆ ಮೆಜರ್ ಮಾಡೋದಕ್ಕೆ ಆಗುದಿಲ್ಲ. ಇನ್ಫಿನಿಟಿ ಅಂತ ಹೇಳಿದ್ರೆ ಇಂಡೆಫಿನಿಟ್. ಇನ್ಫಿನಿಟಿ ಇಟ್ ಇಸ್ ನಾಟ್ ಎ ನಂಬರ್, ಅದು ನಂಬರ್ ಅಲ್ಲ. ಈಗ ನೀವು 0 ಅಂತ 0 ಅಂತ ಹೇಳ್ಬೋದು, 1 ಅಂತ 1 ಅಂತ ಹೇಳ್ಬೋದು. ಈಗ ಇನ್ಫಿನಿಟಿ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಅಂತ ಗೊತ್ತಿಲ್ಲ. ಈಗ ಒಂಥರ ಸಮುದ್ರ ಹೇಳಿದಾಗ ಇನ್ಫಿನಿಟೀಸ್ ಅದನ್ನ ಸಮುದ್ರ ಸಿ ಅಂತ ನೀವು ಅನ್ಕೊಂಡ್ರೆ ಸಿ ಅನ್ನು ಎಷ್ಟು ದೊಡ್ಡದಿದೆ ಅಥವಾ ಎಷ್ಟಿದೆ, ಅದು ನೀರ್ ಎಷ್ಟಿದೆ ಅಂತ ಕಂಡುಹಿಡಿಯೋದು ನಿಮ್ಗೆ ಆಗುತ್ತೆ. ಅದೇ ನೀವು ಒಂದು ಗ್ಲಾಸ್ ಅನ್ನ ನೀರನ್ನ ತಗೊಂಡ್ರೆ ಒಂದು ಗ್ಲಾಸ್ ನೀರಿದೆ ಅಂತ ಹೇಳ್ಬೋದು, ಬಟ್ ಸಮುದ್ರ ಹೇಳ್ಬೇಕಾದ್ರೆ ಸೊ ಲೈಕ್ ದಿಸ್. ನೀವು ಪೊಸಿಷನ್ ನ ಮೆಜರ್ ಮಾಡ್ತೀರಾ, ನಿಮ್ಗೆ ಮೂವ್ಮೆಂಟ್ ಆಗ್ಬೇಕಾದ್ರೆ ಪೊಸಿಷನ್ ನಿಮ್ಗೆ 0 ಸಿಗುತ್ತೆ. ಮೊಮೆಂಟಮ್ ನ ಮೆಜರ್ ಮಾಡ್ತೀರಾ ಅಂತ ಹೇಳೋದು ಇನ್ಫಿನಿಟಿ ಅಂತ ಆಗುತ್ತೆ. ಅದೇ ಒಂದು ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇದೆ ಅನ್ಕೊಳ್ಳಿ, ರೆಸ್ಟ್ ಅಲ್ಲಿ ಇದ್ದಾಗ ಏನಾಯ್ತು, ನಮಗೆ ಮೊಮೆಂಟಮ್ 0 ಬಿಕಾಸ್ ಬಿ ಇಸ್ ಈಕ್ವಲ್ ಟು 0. ಸೊ ಅವಾಗ ಏನ್ ಮಾಡ್ಬೇಕು, ಯು ವಾಂಟ್ ಟು ಕ್ಯಾಲ್ಕುಲೇಟ್ ದಿ ಡೆಲ್ಟಾ ಎಕ್ಸ್ ಅನ್ನ ಕಂಡು. ಅವಾಗ ಏನಾಗುತ್ತೆ, ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಎಚ್ ಕ್ರಾಸ್ ಡಿವೈಡ್ ಬೈ ಡೆಲ್ಟಾ ಪಿ ಅಂತ ಅವಾಗ ಏನಾಯ್ತು, ಎಚ್ ಕ್ರಾಸ್ ಡಿವೈಡ್ ಬೈ 0 ಅಂತ ಆಯ್ತು. ಇಟ್ ವಿಲ್ ಬಿ ಇನ್ಫಿನಿಟಿ ಅಂತ ಆಯ್ತು. ಮೊಮೆಂಟಮ್ ನಿಮ್ಗೆ ಗೊತ್ತಿದೆ, ಬಟ್ ಪೊಸಿಷನ್ ನಿಮ್ಗೆ ಸಿಗ್ತಾ ಇಲ್ಲ. ಸೊ ಅವಾಗ ಏನಾಯ್ತು, ಇಟ್ ಇಸ್ ಕಾಲ್ಡ್ ಪೊಸಿಷನ್ ನಿಮ್ಗೆ ಮೆಜರ್ ಮಾಡೋದಕ್ಕೆ ಆಗುದಿಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ದಿಸ್ ಡೆಲ್ಟಾ ಎಕ್ಸ್ ಅಂಡ್ ಡೆಲ್ಟಾ ಪಿ ಆರ್ ಕಾಲ್ಡ್ ಆಸ್ ಅದನ್ನ ಅನ್ಸರ್ಟನಿಟಿ ಕ್ವಾಂಟಿಟೀಸ್ ಅಂತ ನಾವು ಅದನ್ನ ಕರಿತೀವಿ. ಇನ್ನೊಂದು ಅನ್ಸರ್ಟನಿಟಿ ಕ್ವಾಂಟಿಟೀಸ್ ಗಳಿದೆ, ಅದು ನಿಮ್ಗಿಲ್ಲ, ಡೆಲ್ಟಾ ಇ ಅಂಡ್ ಡೆಲ್ಟಾ ಟಿ. ಸೊ ಡೆಲ್ಟಾ ಇ ಅನ್ನೋದು ಎನರ್ಜಿ ಇದೆ ಅಂಡ್ ದಿಸ್ ಟೈಮ್. ನೀವು ಎನರ್ಜಿನ ಮೆಜರ್ ಮಾಡಕ್ ಹೋದ್ರೆ ನಿಮ್ಗೆ ಟೈಮ್ ಸಿಗೋದಿಲ್ಲ, ಟೈಮ್ ಅನ್ನ ಮೆಜರ್ ಮಾಡೋದಕ್ಕೆ ಎಕ್ಸಾಕ್ಟ್ ಸಿಗುದಿಲ್ಲ ವ್ಯಾಲ್ಯೂ. ಅದಕ್ಕೆ ದಿಸ್ ಇಸ್ ಆಲ್ಸೋ ಅನ್ಸರ್ಟನಿಟಿ ಪೇರ್ ಅಂತ ನಾವು ಅದನ್ನ ಕರಿತೀವಿ. ಎನರ್ಜಿ ಅಂಡ್ ದಿಸ್ ಟೈಮ್ ಆಫ್ ದಿ ಅನ್ಸರ್ಟನಿಟಿ ಪೇರ್. ಓಕೆ, ಅರ್ಥ ಆಯ್ತಾ?
Okay, it is very difficult to measure both the momentum and the position of a particle simultaneously measure ಮಾಡೋದಕ್ಕೆ ಆಗೋದಿಲ್ಲ. ಅದನ್ನ ನಾವೇನ್ ಕರಿತೀವಿ ಅಂತಂದ್ರೆ so that is called as ನಾವು uncertainty principle ಅಂತ ಅದನ್ನ ಹೇಳ್ತೀವಿ. Okay, so next one, so just ಇದು CBSE ಸಿಲೆಬಸ್ ಅಲ್ಲಿ ಇದನ್ನ ತೆಗೆದಿದ್ದಾರೆ ಆಯ್ತಾ. ನಾನು ಜಸ್ಟ್ ಟೈಮ್ ಇದೆ ಅಂತ ಇದನ್ನ ಡಿಸ್ಕಸ್ ಮಾಡ್ತೀನಿ, ಮೋಸ್ಟ್ಲಿ ನಮ್ಮ ಇದ್ರೊಳಗೂ ತೆಗಿಬಹುದು. Okay, this is called as Davison-Germer experiment ಅಂತ ಕರೀತೀವಿ. ಸೊ ಜರ್ಮರ್ ಅಂತಾರೆ, ಗರ್ಮರ್ ಅಂತಾರೆ. ಸೊ ಡೇವಿಸನ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ. ಇವ್ರು ಯಾಕೆ ಇದನ್ನ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ದಿಸ್ ಎಕ್ಸ್ಪ್ಲೈನ್ ದ ರಿಸಲ್ಟ್ ಏನ್ ಬರುತ್ತೆ ಅಂತ ಹೇಳಿ ಎಕ್ಸ್ಪ್ಲೈನ್ ದಿ ವೇವ್ ನೇಚರ್ ಆಫ್ ದಿ ಇಲೆಕ್ಟ್ರಾನ್. ಅಂದ್ರೆ ಮ್ಯಾಟರ್ ವೇವ್ಸ್ ಅನ್ನ ಏನ್ ಮಾಡುತ್ತೆ, ಇದು ಎಕ್ಸ್ಪೆರಿಮೆಂಟ್ ಅಲ್ಲಿ ಡಿಟರ್ಮೈನ್ ಮಾಡುತ್ತೆ. ಸೊ ಎಕ್ಸ್ಪೆರಿಮೆಂಟ್ ಅಲ್ಲಿ ಸೊ ನೇಚರ್ ಆಫ್ ದಿ ಇಲೆಕ್ಟ್ರಾನ್ can be gained by using this experiment. ಈ ಎಕ್ಸ್ಪೆರಿಮೆಂಟ್ ಅನ್ನ ತಗೊಂಡು ಏನ್ ಮಾಡ್ತಾರೆ, they will give the conclusion, wave nature of the electron ನ ಕನ್ಫರ್ಮ್ ಮಾಡೋದಕ್ಕೆ. ಈಗ ಏನ್ ಮಾಡಿದ್ರೆ ಡಿ ಬ್ರಾಗ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ವೇವ್ ನೇಚರ್ ಇಲೆಕ್ಟ್ರಾನ್ ಏನ್ ಮಾಡ್ತಿದೆ, ವೇವ್ ನೇಚರ್ ನ ಎಕ್ಸಿಬಿಟ್ ಮಾಡ್ತಾ ಇದೆ. ಅದು ಹೌದೋ ಅಲ್ಲ ಅನ್ನೋದಕ್ಕೆ ಏನ್ ಮಾಡ್ಬೇಕು, ನೀವೇನ್ ಮಾಡ್ಬೇಕು, ಒಂದು ಎಕ್ಸ್ಪೆರಿಮೆಂಟ್ ನ ಸೆಟಪ್ ಮಾಡಿ. ಆ ಎಕ್ಸ್ಪೆರಿಮೆಂಟ್ ಯಾರು ಸೆಟಪ್ ಮಾಡಿದ್ದಾರೆ ಅಂದ್ರೆ ಡೇವಿಸನ್ ಅಂಡ್ ಗರ್ಬರ್ ಗಿವನ್ ಎಕ್ಸ್ಪೆರಿಮೆಂಟ್. ಸೊ ಎಕ್ಸ್ಪೆರಿಮೆಂಟಲ್ ಸೆಟಪ್ ಹೀಗಿರುತ್ತೆ, ದಿಸ್ ವಿಲ್ ಬಿ ದಿ ಎಕ್ಸ್ಪೆರಿಮೆಂಟಲ್ ಸೆಟಪ್. ಸೊ ಎಕ್ಸ್ಪೆರಿಮೆಂಟಲ್ ಸೆಟಪ್ ಅಲ್ಲಿ ಏನಿರುತ್ತೆ ನೋಡಿ, ಸೊ ದಿಸ್ ವಿಲ್ ಬಿ ಎಫ್ ಅನ್ನೋದು ಇಟ್ ವಿಲ್ ಬಿ ಫಿಲಾಮೆಂಟ್. ಸೊ ಇದೇನಪ್ಪ ಫಿಲಾಮೆಂಟ್ ಅಂತ ಹೇಳಿದ್ರೆ, ಮನೇಲಿ ಬಲ್ಬ್ ಇರುತ್ತಾ ನಿಮ್ಮ ಹತ್ರ, ಈಗ 60 ವ್ಯಾಟ್ LED ಬಲ್ಬ್ಸ್ ಅಲ್ಲ, ಬೇರೆ ವ್ಯಾಟ್ ಬಲ್ಬ್ ಇರ್ತವೆ, ಯೆಲ್ಲೋ ಕಲರ್ ಬಲ್ಬ್ ಇರುತ್ತೆ, ಟಂಗಸ್ಟನ್. ಅದು ಟಂಗಸ್ಟನ್ ವೈರ್ ಇರುತ್ತಾ, ಅದು ಈ ತರ ಶೇಪ್ ಅಲ್ಲಿ ಇರುತ್ತೆ, ಹೀಗಿದ್ದು. ಆಮೇಲೆ ಇದ್ರ ಮೇಲೆ ಏನ್ ಮಾಡ್ತಾರೆ, ಗ್ಲಾಸ್ ಅಂತ ಇದನ್ನ ಕೊಟ್ಟಿರ್ತಾರೆ. ಇದನ್ನ ಏನ್ ಕರಿತೀವಿ, ದಿಸ್ ಇಸ್ ಕಾಲ್ಡ್ as ನಾವು ಫಿಲಾಮೆಂಟ್ ಅಂತ ಕರಿತೀವಿ. ಈ ಫಿಲಾಮೆಂಟ್ ಗೆ ನೀವೇನ್ ಮಾಡ್ಬೇಕು, ಲೋ ಟೆನ್ಷನ್ ಬ್ಯಾಟ್ರಿ, LT ಬ್ಯಾಟ್ರಿ ಅಂತ ಹೇಳಿದ್ರೆ ಇದನ್ನ ನಾವು ಲೋ ಟೆನ್ಷನ್ ಬ್ಯಾಟ್ರಿ ಅಂತ ಕರಿತೀವಿ. ಸೊ ಸ್ವಲ್ಪ ಲೋಡ್ ಅದಕ್ಕೆ ಏನಿರುತ್ತೆ, ಕಡಿಮೆ ಇರುತ್ತೆ. ಇದನ್ನ ಕೊಟ್ಟಾಗ ಏನಾಗತ್ತ, ಇಲ್ಲಿಂದ ನನಗೆ ಕರೆಂಟ್ ಪಾಸ್ ಆಗತ್ತಾ, ಈ ಫಿಲಾಮೆಂಟ್ ಗೆ ಕರೆಂಟ್ ಪಾಸ್ ಆಗುತ್ತೆ. ಕರೆಂಟ್ ಪಾಸ್ ಆಗಿ ಈ ಫಿಲಾಮೆಂಟ್ ಏನಾಗುತ್ತೆ, ನನಗೆ ಹೀಟ್ ಅಪ್ ಆಗುತ್ತೆ. ಹೀಟ್ ಆಗಿ ಏನ್ ಮಾಡುತ್ತೆ, ದಿಸ್ ಫಿಲಾಮೆಂಟ್ ಏನ್ ಮಾಡಿ, ಇಟ್ ವಿಲ್ ಎಮಿಟ್ಸ್ ದಿ ಇಲೆಕ್ಟ್ರಾನ್ ನ ಏನ್ ಮಾಡ್ತದೆ, ಎಮಿಟ್ ಮಾಡುತ್ತೆ. ಓಕೆ, this experimental setup of Davison and Germer experiment consists of this filament F. ಈ ಫಿಲಾಮೆಂಟ್ ನ ಏನ್ ಮಾಡ್ಬೇಕು, ಇಸ್ ಕನೆಕ್ಟೆಡ್ ಟು ಲೋ ಟೆನ್ಷನ್ ಬ್ಯಾಟ್ರಿ. ಈ ಲೋ ಟೆನ್ಷನ್ ಬ್ಯಾಟ್ರಿಗೆ ಇದನ್ನ ಏನ್ ಮಾಡ್ಬೇಕು, ಕನೆಕ್ಟ್ ಮಾಡಿದಾಗ ಬ್ಯಾಟ್ರಿನ ಆನ್ ಮಾಡಿದಾಗ ಏನಾಗುತ್ತೆ, ಇಟ್ ವಿಲ್ ಎಮಿಟ್ ದಿ ಇಲೆಕ್ಟ್ರಾನ್ ಫಿಲಾಮೆಂಟ್. ಸೊ ಹೈ ಇಲೆಕ್ಟ್ರೋ ಪಾಸಿಟಿವ್ ಇಲ್ಲಿ ಕೊಟ್ಟಿರ್ತಾರೆ, ಇಲೆಕ್ಟ್ರಾನ್ಸ್ ಏನಾಗುತ್ತೆ, ಎಮಿಟ್ ಆಗ್ತದೆ. ಇಲೆಕ್ಟ್ರಾನ್ಸ್ ಏನಾಗ್ತಿರುತ್ತೆ ಅಂದ್ರೆ ಎಲ್ಲಾ ಡೈರೆಕ್ಷನ್ ಏನಾಗುತ್ತೆ, ಅದು ಎಮಿಟ್ ಆಗ್ತಾ ಇರುತ್ತೆ. ಇಟ್ ಇಸ್ ಎಮಿಟಿಂಗ್ ಇನ್ ಆಲ್ ದಿ ಡೈರೆಕ್ಷನ್. ನನಗೇನ್ ಬೇಡ, ಎಲ್ಲಾ ಡೈರೆಕ್ಷನ್ ಬೇಡ. ಸೊ ನಾ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಓನ್ಲಿ ಒನ್ ಡೈರೆಕ್ಷನ್ ಮಾತ್ರ ಹೋಗ್ಬೇಕು. ಅದಕ್ಕೆ ಏನ್ ಮಾಡ್ತಿದ್ದೀನಿ, ಇಲ್ಲೊಂದು ಓಪನಿಂಗ್ ಅನ್ನ ಇಡ್ತಾ ಇದ್ದೀನಿ. ಸೊ ದಿಸ್ ಓಪನಿಂಗ್ ಇದನ್ನ ನಾವೇನ್ ಕರಿತೀವಿ, ಸ್ಮಾಲ್ ನ್ಯಾರೋ ಓಪನಿಂಗ್ ಇದೆ. ಅವಾಗ ಏನಾಯ್ತು, ಇದ್ರೊಳಗಿಂದಾನೆ ಪಾಸ್ ಆಗಿ ಒಂದು ಸ್ಟ್ರೇಟ್ ಲೈನ್ ಅಲ್ಲಿ ಬಂತು. ನಿಮ್ಮ ಮನೇಲಿ ಓಪನಿಂಗ್ ಹೇಳೋದಕ್ಕೆ ಹೀಗೆ, ನಿಮ್ ಮನೇಲಿ ಒಂದು ನೀರಿನ ಟ್ಯಾಂಕ್ ಇದೆ, ಡ್ರಿಂಕಿಂಗ್ ವಾಟರ್ ಟ್ಯಾಂಕ್ ಇದೆ. ಇದನ್ನ ನೀವೇನ್ ಮಾಡಿದ್ರೆ ವಾಟರ್ ನ ಫಿಲ್ ಅಪ್ ಮಾಡಿದ್ರೆ, ಇದು ಫುಲ್ ನೀವು ಇದನ್ನ ಎತ್ಕೊಂಡು ನೀವಂತೂ ಕುಡಿಯೋದಕ್ಕೆ ಆಗೋದಿಲ್ವಾ, ಕುಡಿತಾರ ಕುಡಿಬೋದು, ನನ್ಗೆ ಗೊತ್ತಿಲ್ಲ, ನಾವಂತೂ ಕುಡಿದಿಲ್ಲ. ಅದಕ್ಕೆ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ನೀವು ಒಂದು ನಲ್ಲಿನ ಹಾಕಿರ್ತೀರ ಅಲ್ವಾ. ಈ ನಲ್ಲಿನ ನೀವು ಟರ್ನ್ ಆನ್ ಮಾಡಿದಾಗ ಏನಾಗುತ್ತೆ, ಇಲ್ಲಿಂದ ಏನಾಗುತ್ತೆ, ಈ ನಲ್ಲಿ ಎಷ್ಟು ಬಿಡ್ತಿದೆ ಅಷ್ಟೇ ಮಾತ್ರ ನಿಮ್ಗೆ ಏನಾಗುತ್ತೆ, ವಾಟರ್ ಹಂಗೆ ಸಿಗುತ್ತೆ. ಇಲ್ಲಿ ಗ್ಲಾಸ್ ಅನ್ನ ಇಟ್ಟು ಏನ್ ಮಾಡ್ಬೋದು, ನೀವು ಡ್ರಿಂಕ್ ಮಾಡಿ. ಇಷ್ಟೆಲ್ಲಾ ನೀರಿತ್ತು, ಬಟ್ ನೀವೇನ್ ಮಾಡಿ, ಒಂದ್ ಸ್ವಲ್ಪ ಓಪನಿಂಗ್ ಅನ್ನ ಕೊಟ್ಟಿದ್ದು, ಸ್ವಲ್ಪ ಏನಾಗುತ್ತೆ, ಈ ಕಡೆ ಬರುತ್ತೆ. ಇಲ್ಲೂ ಅಷ್ಟೇ ಇಲೆಕ್ಟ್ರಾನ್ ಏನಾಗುತ್ತೆ, ಎಲ್ಲಾ ಕಡೆ ಮೂವ್ಮೆಂಟ್ ಆಗ್ತದೆ, ಎಲ್ಲಾ ಕಡೆ ಮೂವ್ಮೆಂಟ್ ಆಗ್ತದೆ. ನಿಮ್ಗೆ ಏನ್ ಬೇಕು, ಓನ್ಲಿ ಒಂದು ಡೈರೆಕ್ಷನ್ ಬೇಕು. ಅವಾಗ ಏನ್ ಮಾಡ್ತೀರಾ, ಈ ತರ ಒಂದು ಕಾಲಿಮೇಟೆಡ್ ಬೀಮ್ ಮಾಡೋದಕ್ಕೆ ಒಂದು ಓಪನಿಂಗ್ ಅನ್ನ ಇಡ್ತೀರಾ. ಹೀಗೆ ಬಂದ ಏನಾಯ್ತು, ದಿ ಇಲೆಕ್ಟ್ರಾನ್ ಬೀಮ್ ಅನ್ನೋದು ನನಗೆ ಕ್ರಿಯೇಟ್ ಆಯ್ತು. ಬೀಮ್ ಅಂತ ಹೇಳಿದ್ರೆ ಸ್ಟ್ರೇಟ್ ಆಗಿ ಮೂವ್ಮೆಂಟ್ ಆಗ್ತದೆ. ಈ ಸ್ಟ್ರೇಟ್ ಆಗಿ ಮೂವ್ಮೆಂಟ್ ಆಗ್ತಿರೋದು ಯಾವ್ದಕ್ಕೆ ಬೀಳ್ತಿದೆ ಅಂತ ಹೇಳಿದ್ರೆ, ನಿಕೆಲ್ ಕ್ರಿಸ್ಟಲ್ ಗೆ ಬಂದು ಬೀಳ್ತಾ ಇದೆ. ಸೊ ನಿಕೆಲ್ ಕ್ರಿಸ್ಟಲ್, ಇಟ್ ಇಸ್ ಎ ಗುಡ್ ಕ್ರಿಸ್ಟಲ್ ಫಾರ್ ಎಕ್ಸ್ಪೆರಿಮೆಂಟಲ್ ಸೆಟಪ್. ಇದನ್ನ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ ಆಯ್ತಾ. ಅದನ್ನ ನಾವು ಪೋಲರೈಸೇಷನ್ ಅಂತ ಒಂದು ಫಿನಾಮಿನಲ್ ಇದೆ. ಸೊ ಪೋಲರೈಸೇಷನ್ ಆಫ್ ಲೈಟ್ ಅಂತ, ಅದ್ರೊಳಗೆ ನಾವೇನ್ ಮಾಡ್ತೀವಿ, ಈ ನಿಕೆಲ್ ಕ್ರಿಸ್ಟಲ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಬಿದ್ದಿದ ತಕ್ಷಣ ಏನಾಗ್ತಿದೆ ಅಂದ್ರೆ, ಈ ಕಡೆ ಬರ್ತಿದೆ ಅಂತ ಹೇಳಿದ್ರೆ, ದೇ ಆರ್ ಡಿಫ್ರಾಕ್ಟಿಂಗ್ ಅಂತ ಹೇಳಿದ್ರೆ, ಈ ಕಡೆ ಅದು ಸ್ಕ್ಯಾಟರ್ ಆಗಿ ಈ ಕಡೆ ಬರ್ತಿದೆ. ಇಟ್ ಇಸ್ ಕಾಲ್ಡ್ ಆಸ್ ಡಿಫ್ರಾಕ್ಟೆಡ್ ಇಲೆಕ್ಟ್ರಾನ್ ಬೀಮ್ ಅಂತ ನಾವು ಅದನ್ನ ಕರಿತೀವಿ. ಈ ಕಡೆ ಹೋಯ್ತು. ಈಗ ನಾ ಏನ್ ಮಾಡ್ಬೇಕು, ಎಲ್ಲಿ ಹೋಯ್ತು ಅಂತ ನೋಡ್ಬೇಕಾ, ಇದು ನೋಡ್ಬೇಕು ಅನ್ನೋದಕ್ಕೆ ಏನ್ ಮಾಡ್ತೀನಿ, ಇಲ್ಲೊಂದು ನಾನು ಡಿಟೆಕ್ಟರ್ ನ ಹಾಕಿದ್ದೀನಿ. ಸೊ ದಿಸ್ ಡಿಟೆಕ್ಟರ್ ಇಸ್ ಕಾಲ್ಡ್ ಆಸ್ ನಾವು ಗ್ಯಾಲೋನೋಮೀಟರ್ ಅಂತ ನಾವು ಅದನ್ನ ಕರಿತೀವಿ. ಇದು ಮೂವೇಬಲ್ ಕಲೆಕ್ಟರ್. ಈ ಮೂವೇಬಲ್ ಕಲೆಕ್ಟರ್ ಅಂತ ಹೇಳಿದ್ರೆ ಇದು ಮೂವ್ಮೆಂಟ್ ಆಗ್ತಿರುತ್ತೆ. ಇದು ನಮಗೆ ಸ್ಕೇಲ್. ಸೊ ದಿಸ್ ವಿಲ್ ಬಿ ದಿ ಸ್ಕೇಲ್. ಈ ಸ್ಕೇಲ್ ಯಾಕೆ ಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿ ನಮ್ಗೆ ಒಂದು ಆಂಗಲ್ ಬರ್ದಿರ, ಟೀಟಾ ಅಂತ ಬರ್ದಿದ್ದಾನ. ಈಗ ಬರ್ದಾಗ ಒಂದು ಆಂಗಲ್ ಎಷ್ಟು ಇರ್ಬೋದು, ಒಂದು 60 ಅಂತ ಬರ್ಬೇಕು. ಇದೇನಾದ್ರು ಈ ಕಡೆ ಬಂತು ಅಂತ ಹೇಳಿದ್ರೆ ಈ ಆಂಗಲ್ ನ ಬರ್ಕೋಬೇಕು. ಅವಾಗ ಏನಾಗುತ್ತೆ, ಇಲ್ಲಿ ಬರ್ದಿರುತ್ತೆ, ಇದು ಎಷ್ಟಿರುತ್ತೆ ಅಂತ ನಾನು ಬರ್ಕೊಳ್ತಾ ಹೋಗ್ತೀನಿ. ದರ್ಫೋರ್ ಇದನ್ನ ಏನ್ ಕರಿತೀವಿ, ಸ್ಕೇಲ್ ಅಂತ ಕರಿತೀವಿ. ದಿಸ್ ವಿಲ್ ಬಿ ಮೂವೇಬಲ್. ಇದು ಹಿಂಗ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಇಲೆಕ್ಟ್ರಾನ್ ಬಂದು ಇಲ್ಲಿ ಬಂದಾಗ ಏನಾಗುತ್ತೆ, ಅದು ಕರೆಂಟ್ ನನಗೆ ತೋರಿಸುತ್ತೆ. ಗ್ಯಾಲೋನೋಮೀಟರ್ ಅಂತ ಹೇಳಿದ್ರೆ, ಇಟ್ ಇಸ್ ಡಿವೈಸ್
used to detect current. So galvanometer is a device used to detect current. Current ಇದೇನೋ ಇಲ್ಲ ಅಂತ ನೋಡೋದಕ್ಕೆ ಯೂಸ್ ಮಾಡೋ ಡಿವೈಸ್ ಗಳನ್ನ ಏನ್ ಕರಿತೀವಿ, ಇಟ್ ಇಸ್ ಕಾಲ್ಡ್ ಆಸ್ ನಾವು ಗ್ಯಾಲೋನೋಮೀಟರ್ ಅಂತ ಕರಿತೀವಿ. ಕರೆಂಟ್ ಅನ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡೋ ಡಿವೈಸ್ ಅನ್ನ ನಾವು ಆಮೀಟರ್ ಅಂತ ಕರಿತೀವಿ. ಆಮೀಟರ್ ಇಸ್ ದಿ ಡಿವೈಸ್ ಯೂಸ್ ಟು ಮೆಜರ್ ಕರೆಂಟ್. ಇದು ಕರೆಂಟ್ ಅನ್ನ ಮೆಜರ್ ಮಾಡಿ. ಗ್ಯಾಲೋನೋಮೀಟರ್ ಅಂತ ಹೇಳಿದ್ರೆ ಡಿಟೆಕ್ಟ್ ಮಾಡೋದಕ್ಕೆ, ಕರೆಂಟ್ ಅನ್ನ ಡಿಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡೋ ಇದನ್ನ ಡಿವೈಸ್ ನಾವೇನ್ ಕರಿತೀವಿ ಗ್ಯಾಲೋನೋಮೀಟರ್ ಅಂತ ಕರಿತೀವಿ. ಇಲೆಕ್ಟ್ರಾನ್ ಬಂದು ಇಲ್ಲಿಗೆ ತಿಕ್ತು ಅಂತ ಹೇಳಿದ್ರೆ ಏನಾಯ್ತು, ಗ್ಯಾಲೋನೋಮೀಟರ್ ಒಳಗೆ ಡಿಫ್ಲೆಕ್ಷನ್ ತೋರಿಸ್ತದೆ. ಇದು ಗ್ಯಾಲೋನೋಮೀಟರ್ ಅಂತ ಹೇಳಿದ್ರೆ ಇಲ್ಲಕ್ಕೊಂದು ಕಾಯಿಲ್ 0 ಅಲ್ಲಿ ಕರೆಂಟ್ ಬಂತು, ಇಲೆಕ್ಟ್ರಾನ್ ಹಿಟ್ ಆಯ್ತು ಅಂತ ಹೇಳಿದ್ರೆ ಈ ಕಡೆ ಮೂವ್ಮೆಂಟ್ ಆಯ್ತು. ಅವಾಗ ಏನಾಯ್ತು, ಸರ್ಟನ್ ಡಿಫ್ಲೆಕ್ಷನ್ ತೋರಿಸಿದೆ ಅಂತ ಹೇಳಿದ್ರೆ I is not equal to 0 ಅಂತ. ಇದನ್ನ ತಗೊಂಡು ಏನ್ ಮಾಡ್ತಾರೆ, ದೇ ವಿಲ್ ಗಿವ್ ದಿ ಎಕ್ಸ್ಪೆರಿಮೆಂಟಲ್ ಸೆಟಪ್. ಸೊ ಇದು ನನಗೆ ಎಕ್ಸ್ಪೆರಿಮೆಂಟಲ್ ಸೆಟಪ್ ಆಗಿದೆ. ಇದನ್ನ ನಾವು ಇಲೆಕ್ಟ್ರಾನ್ ಗನ್, ಇದು ಹೋಲ್ ಅಪಾರಟಸ್ ಅನ್ನ ಏನ್ ಮಾಡ್ತೀವಿ ಇಲೆಕ್ಟ್ರಾನ್ ಗನ್ ಅಂತ ಕರಿತೀವಿ. ಇದು ಹೈ ಟೆನ್ಷನ್ ಬ್ಯಾಟ್ರಿ ಆಯ್ತಾ. ನಿಮ್ ಲ್ಯಾಬ್ ಅಲ್ಲಿ ಬಂದಾಗ ನಿಮ್ಗೊಂದು ಸಿಗುತ್ತೆ. ಸೊ ಅದ್ರೊಳಗೆ ಹೈ ಟೆನ್ಷನ್ ಬ್ಯಾಟ್ರಿ ಅಂತ ಬರ್ದಿರ್ತಾರೆ. ಹೀಗೆ ಈಗ ಏನಪ್ಪಾ ಇದರಿಂದ ಕನ್ಕ್ಲೂಷನ್. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕನ್ಕ್ಲೂಡೆಡ್ ಇದು ಡಿ ಬ್ರಾಗ್ಲಿ ವೇವ್ ಲೆಂತ್ ಅನ್ನ ಫೈಂಡ್ ಔಟ್ ಮಾಡಕ್ ಹೋಗ್ತಾರೆ. ಡಿ ಬ್ರಾಗ್ಲಿ ವೇವ್ ಲೆಂತ್ ಇಸ್ ಗಿವನ್ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಇಟ್ ಇಸ್ 1.227 ಡಿವೈಡೆಡ್ ಬೈ ರೂಟ್ ವಿ ಅಂತ ಇದೆನಾ. ಸೊ ರೂಟ್ ವಿ ನ್ಯಾನೋಮೀಟರ್ ಅಂತ ಇದೆ. ಈಗ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಪೊಟೆನ್ಶಿಯಲ್ ನ ಚೇಂಜ್ ಮಾಡ್ತಾ ಹೋಗ್ತಾರೆ ವಿ. ಸೊ ವಿ ಅನ್ನ ಹೇಗೆ ವೇರಿ ಮಾಡ್ತಾರೆ ಅಂದ್ರೆ, ದಿಸ್ ವಿ ಇಸ್ ವೇರಿಡ್ ಫ್ರಮ್ 44 ವೋಲ್ಟ್ ಟು ನಿಮಗೆ 68 ವೋಲ್ಟ್ ಗೆ ಏನ್ ಮಾಡ್ತಾರೆ ಚೇಂಜ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ವೋಲ್ಟೇಜ್ ತೋರಿಸಿದ್ನಲ್ವಾ, ಸೊ ಈ ಗ್ರಾಫ್ ಒಳಗೆ ಇದು ನನಗೆ ವೋಲ್ಟೇಜ್ ಅಂತ ಇದೆ. ಇಲ್ಲಿ ಏನ್ ಮಾಡ್ತಾರೆ ವೇರಿ ಮಾಡ್ತಾ ಹೋಗ್ತಾರೆ. ಇಲ್ಲಿ ಕೊಟ್ಟಿದೀವಲ್ವಾ, ದಿಸ್ ವಿಲ್ ಬಿ ದಿ ವಿ. ಫಸ್ಟ್ ಏನ್ ಮಾಡ್ತಾರೆ ಇದನ್ನ 44 ಗೆ ಇಡ್ತಾರೆ. 44 ಗೆ ಇಟ್ಟು ಇಲ್ಲಿ ನನಗೆ ಇಲೆಕ್ಟ್ರಾನ್ ಏನಾಗ್ತಿದೆ, ಎಷ್ಟು ಆಂಗಲ್ ಅಲ್ಲಿ ಡಿಫ್ಲೆಕ್ಟ್ ಆಗ್ತಿದೆ, ಬಿ ಇಸ್ ಈಕ್ವಲ್ ಟು 44 ಅಂತ ತಗೊಳ್ತಾರೆ. ಎಷ್ಟು ಇಲೆಕ್ಟ್ರಾನ್ ನನಗೆ ಟೀಟಾ ಇಸ್ ಈಕ್ವಲ್ ಟು ಎಷ್ಟು ಬರ್ಬೋದು, ಒಂದು ನನಗೆ 42 ಬರ್ಬೋದು. ಅದನ್ನ ಬರ್ಕೊಳ್ತಾರೆ, ಒಂದು ಗ್ರಾಫ್ ಅನ್ನ ಯಾವ್ದೊಂದು ಈ ತರ ಒಂದು ಕರ್ವ್ ಬರುತ್ತೆ. ಆಮೇಲೆ ಏನ್ ಮಾಡ್ತಾರೆ, ವಿ ಇಸ್ ಈಕ್ವಲ್ ಟು 44 ಆಯ್ತು, 45 ಆಯ್ತು, 48 ಆಯ್ತು, 50 ಆಯ್ತು, ವಿ ಇಸ್ ಈಕ್ವಲ್ ಟು 50 ಆಯ್ತು. ಆಮೇಲೆ ವಿ ಇಸ್ ಈಕ್ವಲ್ ಟು ಒಂದೇನ್ ಮಾಡ್ತಾರೆ, ಒಂದು 68 ತನಕ ಅವ್ರು ಏನ್ ಮಾಡ್ತಾರೆ ವೇರಿ ಮಾಡ್ಕೊಂಡು ಟೀಟಾ ವ್ಯಾಲ್ಯೂನ ಕಂಡಿಡ್ತಾ ಹೋಗ್ತಾರೆ. ಟೀಟಾ ಇಸ್ ಈಕ್ವಲ್ ಟು ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ ಮೆಜರ್ ಮಾಡ್ಕೊಂಡು ಗ್ರಾಫ್ ಅನ್ನ ಹಾಕ್ತಾ ಹೋಗ್ತಾರೆ. ಸೊ ಲ್ಯಾಂಬ್ಡಾ ವರ್ಸಸ್ ಗ್ರಾಫ್ ಅನ್ನ ಹಾಕ್ತಾ ಹೋಗ್ತಾರೆ. at v is equal to 54 ಅವರಿಗೆ ಟೀಟಾ ಇಸ್ ಈಕ್ವಲ್ ಟು ಅವರಿಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ 50 ಅಷ್ಟು ಅವರಿಗೆ ಸಿಗುತ್ತೆ. when v is equal to 54 theta is equal to 50 ಅಂತಾಗ ಈ ಕರ್ವ್ ಮಾಡಿದಾಗ ಇಟ್ ವಿಲ್ ಶೋಸ್ ದಿ ಶಾರ್ಪ್ ಪೀಕ್. ಸೊ ದಿಸ್ ವಿಲ್ ಬಿ ದಿ ಶಾರ್ಪ್ ಪೀಕ್. ಇದು ನಿಮ್ಗೆ ಡೀಟೇಲ್ ಆಗಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ ದಿಸ್ ವಿಲ್ ಬಿ ಶಾರ್ಪ್ ಪೀಕ್ ಅಂತ. ಈ ಶಾರ್ಪ್ ಪೀಕ್ ಅನ್ನ ಇಟ್ಕೊಳ್ತಾರ. ಆಮೇಲೆ ಏನ್ ಮಾಡ್ತಾರೆ, ಈ ಲ್ಯಾಂಬ್ಡಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1.227 ಡಿವೈಡ್ ಬೈ ರೂಟ್ ಆಫ್ 54 ಅಂತ ಮಾಡ್ತಾರೆ. ಹಾಗೆ ಮಾಡಿದಾಗ ಅವ್ರಿಗೆ ಆನ್ಸರ್ ಸಿಗುತ್ತೆ ಅಂದ್ರೆ it will be 167 ಮೀಟರ್ ನ್ಯಾನೋಮೀಟರ್ ಅಂತ ಅವರಿಗೆ ನಮಗೆ ವ್ಯಾಲ್ಯೂ ಸಿಗುತ್ತೆ. ಸೊ ಲ್ಯಾಂಬ್ಡಾ when 54 ಗೆ ಮೆಜರ್ ಮಾಡಿದಾಗ 0.167 ನ್ಯಾನೋಮೀಟರ್ ಅಂತ ಸಿಗುತ್ತೆ. ಈ ವ್ಯಾಲ್ಯೂನ ಇಟ್ಕೊಂಡು ಎಕ್ಸ್ಪೆರಿಮೆಂಟಲ್ ಡಿಟರ್ಮೈನ್ಡ್ ವ್ಯಾಲ್ಯೂನ ಮಾಡಿದಾಗ ಇಲ್ಲಿ ಆಲ್ಮೋಸ್ಟ್ ಇಸ್ ನಿಯರ್ಲಿ ಈಕ್ವಲ್ ಟು ಅದೇ ಸಿಗುತ್ತೆ 0.165 ನ್ಯಾನೋಮೀಟರ್ಸ್ ಸಿಗುತ್ತೆ. ಎರಡು ನನಗೆ ಏನಾಯ್ತು, ದಿಸ್ ವಿಲ್ ಬಿ ಕ್ಲೋಸ್ ಅಗ್ರಿಮೆಂಟ್ ಅಂತ ನನಗೆ ಸಿಗುತ್ತೆ. ಅವಾಗ ಏನಾಯ್ತು, ಇವ್ರು ಮಾಡಿರೋ ಎಕ್ಸ್ಪೆರಿಮೆಂಟ್ ಅನ್ನ ಇಟ್ಕೊಂಡು ದಿಸ್ ಎಕ್ಸ್ಪೆರಿಮೆಂಟ್ ಇಟ್ ವಿಲ್ ಎಕ್ಸ್ಪ್ಲೇನ್ ದಿ ಡಿಫ್ರಾಕ್ಷನ್ ಪ್ಯಾಟರ್ನ್ ಆಫ್ ಇಲೆಕ್ಟ್ರಾನ್. ಈ ಡಿಫ್ರಾಕ್ಷನ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಮೊದಲೇ ಹೇಳಿದ್ದೆ, ಒಂದು ರೇ ಆಪ್ಟಿಕ್ಸ್ ಅಂತ ಹೇಳ್ತಿದ್ದೀನಿ, ಇನ್ನೊಂದು ನಾನು ಏನ್ ಮಾಡಿದೆ ವೇ ಆಪ್ಟಿಕ್ಸ್ ಅಂತ ಹೇಳಿದೆ. ವೇವ್ ಒಳಗೆ ನಾನು ಇಂಟರ್ಫರೆನ್ಸ್ ಅಂತ ಬರ್ದಿದೆ, ಡಿಫ್ರಾಕ್ಷನ್ ಬರ್ದಿದೆ ಅಂಡ್ ಪೋಲರೈಸೇಷನ್ ಅಂತ ಬರ್ದಿದೆ. ನೀವು ಡಿಫ್ರಾಕ್ಷನ್ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ಏನಾಗ್ಬೇಕು, ಇಟ್ ಮಸ್ಟ್ ಎಕ್ಸ್ಪ್ಲೇನ್ ದಿ ವೇವ್ ನೇಚರ್. ಇಲ್ಲಿ ಡಿಫ್ರಾಕ್ಷನ್ ಫಿನಾಮಿನಾ ಎಕ್ಸ್ಪ್ಲೇನ್ ಮಾಡ್ತಿರೋದ್ರಿಂದ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲೆಕ್ಟ್ರಾನ್ ಆಲ್ಸೋ ಎಕ್ಸಿಬಿಟ್ ದಿ ವೇವ್ ನೇಚರ್, ಆಲ್ಸೋ ಶೋಸ್ ದಿ ವೇವ್ ನೇಚರ್ ಅಂತ ಹೇಳ್ತಾರೆ. ಇದೇನಾಯ್ತು, ಸ್ಟ್ರಾಂಗ್ ಎವಿಡೆನ್ಸ್ ಫಾರ್ ದಿಸ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಗೆ ಸ್ಟ್ರಾಂಗ್ ಎವಿಡೆನ್ಸ್ ಆಯ್ತು. ದೇರ್ಫೋರ್ ಅವ್ರ ಎಕ್ಸ್ಪೆರಿಮೆಂಟ್ ಅವರು ಕೊಟ್ಟಿರೋ ಹೈಪೋಥಿಸಿಸ್ ಏನಾಗುತ್ತೆ ಅದು ನಮಗೆ ವ್ಯಾಲಿಡ್ ಆಗುತ್ತೆ. ಇದನ್ನ ನಾವೇನ್ ಕರಿತೀವಿ ಡಿ ಬ್ರಾಗ್ಲಿ ಹೈಪೋಥಿಸಿಸ್ ಅಂತ. ನಾವು ಅದನ್ನ ಕರೆದು ಅದು ಎಕ್ಸ್ಪೆರಿಮೆಂಟಲ್ ಹೇಗೆ ಪ್ರೂವ್ ಮಾಡ್ತಾರೆ ಅಂತ ಹೇಳಿದ್ರೆ, ಡೇವಿಸ್ ಅಂಡ್ ಗರ್ಮರ್ ಎಕ್ಸ್ಪೆರಿಮೆಂಟ್ ಶೋಸ್ ದಿ ಡಿಫ್ರಾಕ್ಷನ್ ಆಫ್ ಎ ಇಲೆಕ್ಟ್ರಾನ್ ಡಿಫ್ರಾಕ್ಷನ್ ಅವ್ರು ಏನ್ ಮಾಡ್ತಾರೆ ಅಲ್ಲಿಗೆ ತೋರಿಸ್ತಾರೆ. ಸೊ ದಿಸ್ ಈಸ್ ಅಬೌಟ್ ದಿಸ್ ಡೇವಿಸ್ ಅಂಡ್ ಗರ್ಮರ್ ಎಕ್ಸ್ಪೆರಿಮೆಂಟ್. ಡೀಟೇಲ್ ಆಗಿ ಏನ್ ಬೇಡ, ಇದು ಕನ್ಕ್ಲೂಷನ್ ಮಾತ್ರ. ಓಕೆ, ಡಿಫ್ರಾಕ್ಷನ್ ಆಫ್ ದಿ ಇಲೆಕ್ಟ್ರಾನ್ ಅಂಡ್ ದಿ ವೇವ್ ನೇಚರ್ ಆಫ್ ದಿ ಇಲೆಕ್ಟ್ರಾನ್ ವಾಸ್ ಕನ್ಫೈನ್ಡ್ ಬೈ ದಿಸ್ ಎಕ್ಸ್ಪೆರಿಮೆಂಟ್ ಡೇವಿಸ್ ಅಂಡ್ ಗರ್ಮರ್. ಸಿಬಿಎಸ್ಇ ಸಿಲೆಬಸ್ ನ ರೆಡ್ಯೂಸ್ ಮಾಡಿದ್ದಾರೆ, ಅದ್ರೊಳಗೆ ಇದನ್ನ ತೆಗೆದಿದ್ದಾರೆ. ಸೊ ಯೂಶಲಿ 1 ಮಾರ್ಕ್ಸಿಗೆ ಮಾತ್ರ ಕೇಳೋದಿದು. ವಾಟ್ ಈಸ್ ದಿ ಕನ್ಕ್ಲೂಷನ್ ಆಫ್ ಡೇವಿಸ್ ಅಂಡ್ ಗರ್ಮರ್ ಎಕ್ಸ್ಪೆರಿಮೆಂಟ್ ಅಂತ ಕೇಳ್ತಾರೆ. ದಿ ವೇವ್ ನೇಚರ್ ಆಫ್ ಇಲೆಕ್ಟ್ರಾನ್ ನ ಕನ್ಫರ್ಮ್ ಮಾಡಿರೋದು. ದಟ್ ವಿಲ್ ಬಿ ದಿಸ್.
ಓಕೆ, ಇದನ್ನ ನಾವು ಡೇವಿಸನ್ ಗರ್ಮರ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗಿಯುತ್ತೆ. ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಈ ಚಾಪ್ಟರ್ ಗೆ ಮುಗಿಯುತ್ತೆ. ಸೊ ಏನಾದ್ರು ಕೇಳೋದಿದ್ರೆ ಕೇಳಿ, ಏನೋ ಕೇಳೋದಿದ್ರೆ ಕೇಳಿ. ಸೊ ಶಶಾಂಕ್ ಬಂದಿದ್ದಾನೆ ಇವತ್ತು. ಸೊ ಏನಾದ್ರು ಕೇಳೋದಿದ್ರೆ ಕೇಳಿ. ಈಗ ಪ್ರಾಬ್ಲಮ್ಸ್ ಇದೆ ಈ ಚಾಪ್ಟರ್ ಒಳಗೆ. ನಿಮ್ಗೆ ಪ್ರಾಬ್ಲಮ್ಸ್ ಮಾಡಿಸ್ಬೇಕಾ ಇಲ್ಲ ನೆಕ್ಸ್ಟ್ ಚಾಪ್ಟರ್ ಏನಾದ್ರು ಸ್ಟಾರ್ಟ್ ಮಾಡ್ಬೇಕಾ? ಯಾರ ನೀವೇನಂತ ಹೇಳಿ ನನಗೆ ಮೆಸೇಜ್ ಹಾಕಿ ಹೇಳಿ. ಪ್ರಾಬ್ಲಮ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ನೆಕ್ಸ್ಟ್ ಕ್ಲಾಸ್ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂಡೇನೆ. ಆಯ್ತಾ? ಒಂದ್ ಸ್ವಲ್ಪ ಬಿಸಿ ಇರ್ತೀನಿ, ಬೆಳಗ್ಗೆಯಿಂದ ಅಡ್ಮಿಷನ್ ಪ್ರೊಸೆಸ್ ಆಗ್ತಿದೆ. ಈ ಟೈಮಲ್ಲಿ ನಾನು ಫ್ರೀ ಇರ್ತೀನಿ, ಅದಕ್ಕೆ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಈ ಚಾಪ್ಟರ್ ಒಳಗೆ ಏನೇನು ಓದಿದ್ವಿ ಅದನ್ನ ಒಂದು ಸತಿ ಹೀಗೆ ನೋಡಿ. ಫಸ್ಟ್ ವಿ ಸ್ಟಾರ್ಟೆಡ್ ವಿತ್ ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ವಿ. ಸೊ ಏನೇನು ಅಂತ. ಓಕೆ, ಫಸ್ಟ್ ನಮ್ಗೆ ನಾವು ಫಸ್ಟ್ ಈಗ ಮುಗಿಸಿರೋದು ಅಟಮ್ಸ್ ಚಾಪ್ಟರ್ ಆಗಿದೆ, ನ್ಯೂಕ್ಲಿಯರ್ ಚಾಪ್ಟರ್ ಆಗಿದೆ, ಸೆಮಿ ಕಂಡಕ್ಟರ್ ಇಲೆಕ್ಟ್ರಾನಿಕ್ಸ್ ಆಗಿದೆ, ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ದಿಸ್ ಚಾಪ್ಟರ್. ಇದ್ರೊಳಗೆ ನಾವು ಆಪ್ಟಿಕ್ಸ್ ಅಂದ್ರೆ ಏನು, ವಾಟ್ ಆರ್ ದಿ ಬ್ರಾಂಚಸ್ ಆಫ್ ಆಪ್ಟಿಕ್ಸ್, ರೇ ಆಪ್ಟಿಕ್ಸ್ ಅಂಡ್ ರೇ ಆಪ್ಟಿಕ್ಸ್ ಆರ್ ಜಿಯೋಮೆಟ್ರಿಕ್ ಆಪ್ಟಿಕ್ಸ್ ಆರ್ ವೇವ್ ಆಪ್ಟಿಕ್ಸ್ ಅಂತ ಎರಡು ಪಾರ್ಟ್ಸ್ ಅನ್ನ ನಾವು ಓದಿದ್ವಿ. ರೇ ಆಪ್ಟಿಕ್ಸ್ ಒಳಗೆ ನಾವೇನ್ ಮಾಡ್ತೀವಿ, ಪಾರ್ಟಿಕಲ್ ನೇಚರ್ ನ ಓದ್ತೀವಿ. ವೇವ್ ನೇಚರ್ ಅನ್ನ ನಾವು ವೇವ್ ಆಪ್ಟಿಕ್ಸ್ ಅಲ್ಲಿ ಓದ್ತೀವಿ. ಡ್ಯೂಯಲ್ ನೇಚರ್ ಅಲ್ಲಿ ಎರಡನ್ನ ಓದ್ತೀವಿ. ಡ್ಯೂಯಲ್ ನೇಚರ್ ಒಳಗೆ ನಾವು ಇಲೆಕ್ಟ್ರಾನ್ ಎಮಿಷನ್ ಅಂತ ಏನಂತ ಓದಿದ್ದೀವಿ. ಅದ್ರೊಳಗೆ ಮತ್ತೆ 4 ಟೈಪ್ಸ್ ಬರುತ್ತೆ. ಥರ್ಮಿಯಾನಿಕ್ ಎಮಿಷನ್, ಫೀಲ್ಡ್ ಎಮಿಷನ್, ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂಡ್ ಸೆಕೆಂಡರಿ ಎಮಿಷನ್ ಅಂತ 4 ಟೈಪ್ಸ್ ಬರುತ್ತೆ. ಆಮೇಲೆ ಸರ್ಟನ್ ಡೆಫಿನೇಷನ್ ಬರುತ್ತೆ. ಏನೇನ್ ಡೆಫಿನೇಷನ್ ಬರುತ್ತೆ ಅಂತ ಹೇಳಿದ್ರೆ, ವರ್ಕ್ ಫಂಕ್ಷನ್ ಅಂದ್ರೆ ಏನು, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಏನು, ಇಲೆಕ್ಟ್ರಾನ್ ವೋಲ್ಟ್ ಅಂದ್ರೆ ನಾವು ಡೆಫಿನೇಷನ್ ಓದ್ತೀವಿ. ಆಮೇಲೆ ಹರ್ಟ್ಸ್ ಅಬ್ಸರ್ವೇಷನ್, ಹಾಲ್ವೆಸ್ಟ್ ಅಬ್ಸರ್ವೇಷನ್ ಅಂಡ್ ಲೀನಾರ್ಡ್ ಅಬ್ಸರ್ವೇಷನ್ ಅಂತ ಓದ್ತೀವಿ. ಆಮೇಲೆ ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್ ಫಾರ್ ದಿಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನು ಓದ್ತೀವಿ. ಆಮೇಲೆ ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟರ್ಸ್, ಆನ್ ವಾಟ್ ಫ್ಯಾಕ್ಟರ್ ಡಸ್ ದಿಸ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಡಿಪೆಂಡ್ಸ್. ಅದರೊಳಗೆ ಇಫೆಕ್ಟ್ ಆಫ್ ಇಂಟೆನ್ಸಿಟಿ, ಇಫೆಕ್ಟ್ ಆಫ್ ಪೊಟೆನ್ಶಿಯಲ್ ಅಂಡ್ ಇಫೆಕ್ಟ್ ಆಫ್ ದಿಸ್ ಫ್ರೀಕ್ವೆನ್ಸಿ. ವೆರಿ ವೆರಿ ಇಂಪಾರ್ಟೆಂಟ್ ಅದು, ಅದನ್ನ ನಾವು ಕಲ್ತಿದ್ದೇವೆ. ಓಕೆ, ಅದಾದ್ಮೇಲೆ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ದಿಸ್ ಮ್ಯಾಟರ್ ವೇವ್ಸ್ ಗೆ ಬಂದಿದ್ವಿ. ಐನ್ಸ್ಟೀನ್ ಇಕ್ವೇಶನ್ ಏನಂತ ಓದಿದ್ವಿ. ಅದ್ರ ಏನ್ ಇಕ್ವೇಶನ್ ಕೊಟ್ಟಿದ್ರು, ಕೈನೆಟಿಕ್ ಎನರ್ಜಿ ಇಕ್ವೇಶನ್ ಓದಿದ್ವಿ. ಆಮೇಲೆ ಮತ್ತೇನ್ ಓದಿದೀವಿ ಅಂತ ಹೇಳಿದ್ರೆ ದಿಸ್ ಫೋಟಾನ್, ವಾಟ್ ಇಸ್ ಫೋಟಾನ್, ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್ ಅಂತ ಓದಿದ್ವಿ. ಅದಾದ್ಮೇಲೆ ಮ್ಯಾಟರ್ ವೇವ್ಸ್. ಸೊ ಮ್ಯಾಟರ್ ವೇವ್ಸ್, ದಿ ವೇವ್ಸ್ ಅಸೋಸಿಯೇಟೆಡ್ ವಿತ್ ಮಟೀರಿಯಲ್ ಪಾರ್ಟಿಕಲ್. ಆಮೇಲೆ ನಾವು ಡಿ ಬ್ರಾಗ್ಲಿ ವೇವ್ ಅಂತ ನಾವು ಓದಿದ್ವಿ. ಆಮೇಲೆ ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ದಿಸ್ ಹೈಸೆನ್ಬರ್ಗ್ ಅನ್ಸರ್ಟನ್ ಪ್ರಿನ್ಸಿಪಲ್ ಮತ್ತೆ ಡೇವಿಸನ್ ಗರ್ಮರ್ ಎಕ್ಸ್ಪೆರಿಮೆಂಟ್. ಇಷ್ಟೆಲ್ಲ ಓದಿದೀವಿ, ಬಟ್ ಕೇಳೋದು ಮಾತ್ರ 5 ಮಾರ್ಕ್ಸ್ ಗೆ ಮಾತ್ರ ಇದು ಕ್ವಶನ್. ಓಕೆ, 5 ಮಾರ್ಕ್ಸ್ ಗೆ ಪ್ರಾಬ್ಲಮ್ ಕೇಳ್ಬಿಟ್ರು ಅಂದ್ರೆ ಥಿಯರಿ ಕೇಳೋದಿಲ್ಲ, ಥಿಯರಿಲಿ 5 ಮಾರ್ಕ್ಸ್ ಗೆ ಕೇಳ್ಬೋದು ಎಷ್ಟು. ಸೊ ಓಕೆ, ಟೆಸ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಅತಿಯಾ, ಸೊ ಟೆಸ್ಟ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನೀವು ನನಗೆ ಐಡಿಯಾ ಕೊಡಿ. ಸೊ ಮಾಡಿದ್ರೆ ಆಯ್ತು ಟೆಸ್ಟ್ ಅನ್ನು. ಓಕೆ, ಸೊ ಅರ್ಥ ಆಯ್ತಾ? ಸೊ ಒಂದ್ಸತಿ ಕ್ವಿಕ್ ಆಗಿ ಕೇಳ್ತೀನಿ ನಾನು. ಸೊ ಅತಿಯಾ ಅರ್ಥ ಆಯ್ತಾ? ಶಶಾಂಕ್, ಮೈಕ್ ಅನ್ನ ನೀವು ಆನ್ ಮಾಡಿ ಹೇಳ್ಬೋದು. ಶಶಾಂಕ್, ಈಗ ಬಂದೆ ಸರ್ ನಾನು. ಅದೇ ಈಗ ಬಂದ ವಿಡಿಯೋಸ್ ಎಲ್ಲ ಇದೆ, ಅದನ್ನ ನೋಡು ಆಯ್ತಾ? ಆಯ್ತು ಸರ್. ರಮೇಶ್, ಸರ್ ಓಕೆ, ಅದು ನೀವು ನೋಟ್ಸ್ ಅನ್ನ ಇದು NCERT ಬುಕ್ ಅನ್ನ ತಗೊಂಡು ಬರೀತಾ ಇದ್ದಾರೆ. ನೋಟ್ಸ್ ಅನ್ನ ಬರೆದು ನಿಮ್ಗೆ ಕಳಿಸ್ತೀನಿ, ಬಟ್ ಅಲ್ಲಿ ತನಕ ನೀವು ನೋಡಿ. ಓಕೆ, ದೀಕ್ಷಿತಾ. ಎಸ್ ಸರ್. ಓಕೆ, ನೆಕ್ಸ್ಟ್ ಇದ್ದಾರೆ ಅಂಕಿತಾ. ಎಸ್ ಸರ್. ಓಕೆ, ಜೀಶಾನ್. ಎಸ್ ಸರ್. ಓಕೆ, ದೀಕ್ಷಿತ್. ಎಸ್ ಸರ್. ಓಕೆ, ಆಯ್ತಲ್ವಾ? ನೀವು ಏನ್ ಮಾಡಿ ಅಂತ ಹೇಳಿದ್ರೆ, ಅದು ನೋಟ್ಸ್ ಅನ್ನ ನೀವು ಒಂದ್ ಸ್ವಲ್ಪ ಈಗ ಕ್ಲಾಸ್ ಅನ್ನ ನೋಡ್ಕೊಂಡು ಅಲ್ಲಲ್ಲೇ ಬರ್ಕೊಂಡ್ರಿ. ಆಮೇಲೆ ನಾನ್ ಬರ್ದು ನಿಮ್ಗೆ ನೋಟ್ಸ್ ಅನ್ನ ಕಳಿಸ್ತೀನಿ, ಆಯ್ತಾ? ಸೊ ನಿಮ್ಗೆ ಏನ್ ಬೇಕು, ಪ್ರಾಬ್ಲಮ್ ಮಾಡ್ಬೇಕಾ ಬೇಡ ಅಂತ ಬೇಕಾದ್ರೆ ನೀವು ನನಗೆ ಮೆಸೇಜ್ ಹಾಕಿ, ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ ಮೆಸೇಜ್ ಹಾಕಿ, ನಾನು ನೋಡ್ತೀನಿ, ಆಯ್ತಾ? ಸೊ ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸರ್. Thank you, sir. Bye sir. Wow, couple of minutes. ಥ್ಯಾಂಕ್ ಯು ಸರ್. ಓಕೆ, ಬಾಯ್.